ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಕಾಟಕ ಉಪನಿಷತ್ತಿನ 1ನೇ ಅಧ್ಯಾಯದ 2ನೇ ವಲ್ಲಿ. ಈ 2ನೇ ವಲ್ಲಿಯಲ್ಲಿ ಒಂದು ಮಂತ್ರ, 8ನೇ ಮಂತ್ರ ಏನಂತಾರ? ನ ನರೇಣ ಅವರಹ ಪ್ರೋಕ್ತಃ ಏಷಃ ಸುಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹಿ ಅತರ್ಕ್ಯಂ ಅನುಪ್ರಮಾಣಾತ್. ಹಿಂದಿನ ಮಂತ್ರದಲ್ಲಿ ಯೋಗ್ಯವಾದ ಗುರು ಶಿಷ್ಯರು ಸಿಗುವುದು ಅತ್ಯಂತ ಆಶ್ಚರ್ಯ. ಭಗವಂತನ ಬಗ್ಗೆ ಸರಿಯಾಗಿ ತಿಳಿ ಹೇಳುವರು, ಅವರೂ ಆಶ್ಚರ್ಯ. ಆಶ್ಚರ್ಯ ಅಂತ ಯಾರಿಗೆ ಕರೀತಾರ್ರಿ? ಲೋಕದಲ್ಲಿ ಅತ್ಯಂತ ದುರ್ಲಭವಾದ ವಸ್ತುವನ್ನ ಆಶ್ಚರ್ಯ ಅಂತ ಕರೀತಾರೆ. ಆಶ್ಚರ್ಯ ಶಬ್ದದ ಅರ್ಥ ಹೆಂಗ್ ಬರ್ಕೋಬೇಕು? ಆಶ್ಚರ್ಯ ಆಶ್ಚರ್ಯ ಅಂತ ಎದಕ್ಕೆ ಕರೀತಾರೆ? ಯಾವುದು ದುರ್ಲಭವಾದದ್ದೋ ಅದು ಆಶ್ಚರ್ಯ. ಅಂದ್ರೆ ನಾವು ಲೋಕದಲ್ಲಿ ಬಳಸ್ತಿರ್ತೀವಿ ಶಬ್ದವನ್ನು, ಭಾರಿ ಆಶ್ಚರ್ಯಪ ಅಂತಂತಿರ್ತೀವಿ. ಏನ್ ಹಂಗಂದ್ರೆ ಭಾರಿ ಆಶ್ಚರ್ಯ ಅಂದ್ರೆ ಏನ್ ಅರ್ಥ? ಅದಕ್ಕೆ ಅಂದ್ರೆ ಅದು ಅತ್ಯಂತ ದುರ್ಲಭವಾದ ವಸ್ತು, ಸಹಜವಾಗಿ ದೊರೆಯುವ ವಸ್ತುವಲ್ಲ. ಆದ್ದರಿಂದ ಯೋಗ್ಯರಾದ ಗುರುಗಳು, ಯೋಗ್ಯರಾದ ಶಿಷ್ಯರು, ಆ ಯೋಗ್ಯವಾದ ಪ್ರಸಂಗ ಇವೆಲ್ಲವೂ ಕೂಡಿ ಬರೋದೇನಿದೆಯಲ್ಲ, ಇದು ಬಹಳ ಆಶ್ಚರ್ಯ, ದುರ್ಲಭದ ಸಂಗತಿ ಅದು. ಅದಕ್ಕೆ ಭಗವಂತನ ಬಗ್ಗೆ ಪಾಠ ಹೇಳುವರಂತರೂ ಸಿಗೋದು ಬಹಳ ಆಶ್ಚರ್ಯ ಅಂದ್ರೆ ದುರ್ಲಭ ಅಂತ. ಹಂಗ್ಯಾಕಂತೀರಿ ಅಂತ ನಚಿಕೇತನ ಪ್ರಶ್ನೆ ಈ 8ನೇ ಮಂತ್ರ. ಹಂಗೇನಿಲ್ಲ, ಲೋಕದಲ್ಲಿ ನಾನಾ ತರಹದ ಜನ ಇದ್ದಾರೆ, ನಾನಾ ತರಹದ ಜನರಿದ್ದಾರೆ, ಬೇಕಾದಷ್ಟು ಮಂದಿ ಉಪದೇಶ ಮಾಡ್ತಾರೆ, ಪಾಠ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಲೋಕದಲ್ಲಿ ಪಾಠ ಹೇಳುವರ ಅಂದ್ರೆ ತತ್ವ ಉಪದೇಶ ಮಾಡುವರ ಸಂಖ್ಯಾ ನೋಡಿದಾಗ ದುರ್ಲಭ ಅಂತ ಅನಿಸೋದಿಲ್ಲ, ಸುಲಭ ಅಂತ ಅನಿಸ್ತದಲ್ಲ ಅಂತ ಅವನ ಪ್ರಶ್ನೆ. ನೋಡ್ರಿ, ಮುಂದಿನ ಮಂತ್ರಕ್ಕೆ ಅವತಾರಿಕೆ ಅದು. ಇಂಟ್ರೊಡಕ್ಷನ್ ಏನು ಅಂತ ಕೇಳಿದ್ರೆ 8ನೇ ಮಂತ್ರಕ್ಕ ನೀವ್ ಯಾಕೆ ಹಂಗಂದ್ರಿ ಯಮದೇವ್ರೆ? ಇಲ್ಲಪ್ಪ, ಪಾಠ ಹೇಳೋರು ಕೇಳೋರು ಸಿಗೋದು ಕಷ್ಟಪ ಅಂತ ಯಾಕಂದ್ರಿ? ಹಂಗೇನಿಲ್ಲ, ಬೇಕಾದಷ್ಟು ಜನ ಇದ್ದಾರಲ್ಲ ಪಾಠ ಹೇಳೋರು ಅಂತಂದ್ರೆ ಆಗ ಯಮದೇವರು ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ? ಈ ಮಂತ್ರ, ನ ನರೇಣ ಅವರ ಪ್ರೋಕ್ತಃ ಏಷ ಸುಜ್ಞೇಯೋ ಬಹುಧಾ ಚಿಂತ್ಯಮಾನಃ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹಿ ಅತರ್ಕಮನು ಪ್ರಮಾಣಾತ್. ಮೊದಲನೆಯದ್ದು ನರೇಣ ಪ್ರೋಕ್ತಃ ಏಷಃ, ಕನ್ಫರ್ಮ್ ಅವರಹ. ನೆನ್ಪಿಟ್ಟುಕೊಳ್ರಿ, ಯಾರಾದರೂ ಒಬ್ಬ ಮನುಷ್ಯ ಅನ್ನೋ ಶಬ್ದ ಯಾರಿಗಿದು? ಅಲ್ಪಜ್ಞಾನಿ. ಲೋಕದಲ್ಲಿ ಪಾಠ ಹೇಳುವಂಥವನು ಅಂತ ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ನಚಿಕೇತ, ಅವನು ಅಲ್ಪಜ್ಞಾನಿ ಇದ್ದಾನ. ಮೊದಲನೇ ನೆನಪಿಟ್ಟುಕೋ, ಅವ ನರ ಅಂದ್ರೆ ಏನು? ಮನುಷ್ಯ ಅನ್ನೋ ಅರ್ಥ ಅಲ್ರಿ. ನರ ಶಬ್ದಕ್ಕಿಲ್ಲಿ ಮಂದಬುದ್ಧಿ ಅಂತ ಅರ್ಥ, ಅಜ್ಞಾನಿ ಅಂತ ಅರ್ಥ. ಈ ಲೋಕದಲ್ಲಿರುವಂತಹ ಮಂದಬುದ್ಧಿ ಉಳ್ಳವನು, ಅಜ್ಞಾನಿಯಾದವನು, ಅವನು ಏನು ಪಾಠ ಹೇಳಿದ್ರು ಭಗವಂತನ ಬಗ್ಗೆ ಅವರಹ, ಅವನ ಇರುವ ಸ್ಥಿತಿಗಿಂತಲೂ ಕಡಿಮೆಯನ್ನೇ ವರ್ಣನ ಮಾಡ್ತಾನೆ. ಯಾರಿರೋಕ್ಕಿಂತ, ಭಗವಂತ ಇರೋಕ್ಕಿಂತ ಕಡಿಮೆ ಹೇಳ್ತಾನೆ. ಈಗ ಉದಾಹರಣೆಗೆ ನಾನೇನಾದರೂ ಹೇಳಿದ್ರೆ ದೇವರ ಬಗ್ಗೆ ಬಹಳ ಕಡಿಮೆ ಹೇಳ್ತೀನಿ ನಾನು, ಯಾಕಂದ್ರೆ ನನ್ನ ಯೋಗ್ಯತಾನ ಅಷ್ಟದ. ನನ್ನ ಯೋಗ್ಯತಾನ ಅಷ್ಟಿದ್ದರಿಂದ ನಾನು ಏನು ಪಾಠ ಹೇಳಿದ್ರು, ಏನು ತತ್ವ ಉಪದೇಶ ಮಾಡಿದ್ರು ಭಗವಂತನ ಬಗ್ಗೆ ಕಡಿಮೆಯೇ ಹೇಳ್ತೀನಿ. ಅದಕ್ಕೆ ಯಮದೇವರು ಮೊದಲೇ ಎಚ್ಚರ ಕೊಡ್ತಾರೆ, ನರೇಣ ಪ್ರೋಕ್ತಃ ಅವರಹ ಏಷಃ. ಲೋಕದಲ್ಲಿ ಯಾರಾದರೂ ಮಂದಾಧಿಕಾರಿಗಳು ಭಗವಂತನ ಬಗ್ಗೆ ಹೇಳಿದ್ರೆ ಅವನು ಗ್ಯಾರಂಟಿ ಕಡಿಮೆ ಮಾಡ್ತಾರ, ದೇವ್ರನ್ನ ಕಡಿಮೆ ಮಾಡ್ತಾರ. ಅವ ಅನಂತ ಗುಣಪೂರ್ಣ ಇದ್ರೆ ಇವರೊಂದು 4-8 ಗುಣ ಹೇಳಿ ದೇವ್ರು ಇಷ್ಟಿದ್ದ ನೋಡು ಅಂತ ತಿಳಿಸ್ಬಿಡ್ತಾರೆ. ಅವ ಸರ್ವತಂತ್ರ ಸ್ವತಂತ್ರ ಇದ್ರೆ ಸೃಷ್ಟಿ ಮಾಡೋದಕ್ಕೆ ಅವಂಗ ಆಗ್ತದ ನೋಡು ಅಂತ ಇಷ್ಟೇ ಹೇಳಿಕೆ ಬಿಡ್ತಾರೆ. ಹಿಂಗ ಪರಮಾತ್ಮನು ಎಷ್ಟು ಗುಣವುಳ್ಳವನಾಗಿದ್ದಾನೆ, ಎಂತಹ ಉತ್ತಮತ್ವಾದಿ ಸ್ಥಾನದಲ್ಲಿ ಇದ್ದಾನೆ, ಅವುಗಳನ್ನ ಹೊರತುಪಡಿಸಿ ಕಡಿಮೆ ಸ್ಥಳದಲ್ಲಿ ಹೇಳಲ್ಪಡ್ತಾರೆ ಮಂದಾಧಿಕಾರಿಗಳಿದ್ರೆ. ಆಮೇಲೆ ಅದರಿಂದ ನ ಸುಜ್ಞೇಯ, ಭಗವಂತರನ್ನ ಸುಲಭವಾಗಿ ತಿಳ್ಕೊಳ್ಳಿಕ್ ಆಗಂಗಿಲ್ಲ. ಬಹುಧಾ ಚಿಂತ್ಯಮಾನ, ಯಾಕ ಅಂತ ಕೇಳಿದ್ರೆ ಈ ಮನುಷ್ಯರು ಬಹುತ್ವೇನ ಚಿಂತನೆ ಮಾಡ್ತಾರೆ. ಒಬ್ರು ದೇವರಿಗೆ 8 ಗುಣ ಅವ ಅಂತಾರೆ, ಇನ್ನೊಬ್ರು ಮತ್ತ ಅವ ನಿರ್ಗುಣ ನಿರಾಕಾರ ಅಂತಾರೆ, ಅವ್ನ್ ಆಕಾರವೇ ಇಲ್ಲ ಅಂತಾರೆ, ಇನ್ನೊಬ್ರು ಅವಂಗ ಮತ್ತ ರಸಗಂಧಗಳಿಲ್ಲ ಅಂತಂತಾರೆ. ಏನೇನೋ ಅಂದ್ರೆ ತಲೆಗೊಂದು ಬುದ್ಧಿ, ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ.
ಅದಕ್ಕೊಂದು ಸುಭಾಷಿತ ಮಾತು ಬಹಳ ಚಂದದ್ರಿ. ಪಿಂಡೇ ಪಿಂಡೇ ಮತಿರ್ಭಿನ್ನ ಅಂತ ಒಂದು ಲೆಕ್ಕ. ಪ್ರತಿ ತಲೆಯೊಳಗೊಂದು ಬುದ್ಧಿ ಬ್ಯಾರೆ ಅಂತ. ಪಿಂಡೇ ಪಿಂಡೇ, ಪ್ರತಿ ಶರೀರದಲ್ಲಿ ಮತಿರ್ಭಿನ್ನ, ಒಂದೊಂದು ಬುದ್ಧಿ ಚೇಂಜ್. ಹಿಂಗಾಗಿ ಬಹುಧಾ ಚಿಂತ್ಯಮಾನಾಹ ಮನುಷ್ಯಾಹ, ಮನುಷ್ಯರು ನಾನಾ ತರಹದಿಂದ ವಿಚಾರ ಮಾಡ್ತಾರಾದ್ರಿಂದ ಅವರೇನಾದರೂ ಪಾಠವನ್ನು ಹೇಳಿಬಿಟ್ರೆ ಭಗವಂತನ ಬಗ್ಗೆ ಕಡಿಮೆ ಹೇಳ್ತಾರಾದ್ರಿಂದ ಅದನ್ನು ತಿಳ್ಕೊಳ್ಳಿಕ್ ಆಗಂಗಿಲ್ಲ. ಒಂದು. ಇನ್ನು ಎರಡನೇದ್ದು, ಇನ್ನು ಕೆಲವರಿದ್ದಾರೆ ಲೋಕದಲ್ಲಿ. ಅವರೆಂಥವ್ರು ಅಂದ್ರೆ ಅನನ್ಯ ಪ್ರೋಕ್ತೆ, ನಾನೇ ದೇವರು ಅಂತ ಹೇಳಿಕೊಳ್ಳುವ ಒಂದು ಜನಾಂಗದ. ನಾನೇ ರೀ, ಇವ ದೇವ್ರ ಬಗ್ಗೆ ಹೇಳಿದ್ರೆ ಏನ್ ಹೇಳ್ಬೋದು ಹೇಳ್ರಿ ನೋಡಂತ. ನಾನೇ ದೇವರು ಅನ್ನವ ದೇವ್ರ ಬಗ್ಗೆ ಏನ್ ಹೇಳಕ್ ಬರ್ತದೆ ಹೇಳ್ರಿ ನೋಡಂತ. ಅವಂಗ ತನ್ನ ಬಗ್ಗೆ ಹೇಳ್ಕೋತ ಹೊರತಾಗಿ ದೇವ್ರ ಬಗ್ಗೆ ಹೇಳೋದೇ ಇಲ್ಲ. ಕೆಲವರಿಗೆ ಹೋಗಿ ಸುಮ್ಮನೆ ಕೇಳ್ರಿ, ಸ್ವಾಮಿಗಳು ಅಂತ ಹಿಂಗ್ ಕೇಳ್ರಿ, ನಾನ ಅಂತ ಅಂದ್ಬಿಡ್ತಾನವ. ಏನ್ ಸ್ವಾಮಿಗಳು ಅಂದ್ರೆ ನಾನ ಅಂತಂದ್ರೆ ನಾ ಇದ್ರೆ ಮಠ ನಡೆಯೋದು, ಹಂಗಾಗಿ ಸ್ವಾಮಿಗಳಿಗೆ ಏನ್ ಕೇಳೋದಿಲ್ಲ, ಎಲ್ಲ ನನ್ನ ಕೇಳೋದು ಅಂತ ತಿಳ್ಕೊಂಡು ತಂದೆ ಹೇಳ್ಕೊತ ಹೋಗ್ತಾನ. ನಾನಾ ಭಿಕ್ಷಾ ಮಾಡಿಸಿದ್ದು, ನಾನಾ ಪಾತ್ ಪೂಜೆ ಮಾಡಿಸಿದ್ದು, ನಾನಾ ಮಾಡಿಸಿದ್ದು ಅಂತ. ಅಂದ್ರೆ ಏನಾಯ್ತು, ಯಾರು ದೇವರಿಂದ ಅಭಿನ್ನ ಅಂತ ತಿಳ್ಕೊಂಡಿದ್ದಾನೋ ಅವ ಏನು ಪ್ರವಚನ ಮಾಡಿದ್ರು ಎಡವಟ್ ಪ್ರವಚನ ಮಾಡ್ತಾನವ. ಅರ್ಥ ಆಯ್ತೇನು? ಅದಕ್ಕೆ ಅನನ್ಯ ಪ್ರೋಕ್ತೆ, ಜೀವಬ್ರಹ್ಮರ ಅಭೇದ ಜ್ಞಾನಿಯಿಂದ ಹೇಳಿದ್ರೆ ಅತ್ರ ಗತಿ ನಾಸ್ತಿ. ಗತಿ ಅಂದ್ರೆ ಜ್ಞಾನ ಅಂತ ಅರ್ಥ. ಅಲ್ಲಿ ತಳ ಭಾಷೆದಾಗದ ಮೇಲೆ ಉಪನಿಷತ್ತೊಳಗೆ ಬರ್ಕೊಂಡು ಇಟ್ಕೊಳ್ರಿ. ಗತಿ ಅನ್ನೋ ಶಬ್ದಕ್ಕೆ ಜ್ಞಾನ. ಭಗವಂತನ ಬಗ್ಗೆ ಇಂಥವ್ರು ಹೇಳಿದ್ರಂತೂ ಜ್ಞಾನವೇ ಆಗಂಗಿಲ್ಲ. ಯಾಕ? ಅಣುಪ್ರಮಾಣ ಅಣಿಯಾನ್ ಅಂದ್ರೆ ಅಣುಪ್ರಮಾಣ ಅಂದ್ರೆ ಅಣುಪರಿಮಾಣತಃ ಅಣಿಯಾನ್, ಅತಿ ಸೂಕ್ಷ್ಮ. ಸೂಕ್ಷ್ಮಾತಿ ಸೂಕ್ಷ್ಮನಾದ ಭಗವಂತನ ವಿಷಯದಲ್ಲಿ ಹೆಂಗ್ ಹೇಳಿಕ್ ಸಾಧ್ಯ ಅದ? ಇವರು ಬಹಳ ಡೆಲಿಕೇಟ್, ಅದು ಬಹಳ ಡೆಲಿಕೇಟ್. ಇಲ್ಲ ನಾನು ಊಹಾ ಮಾಡ್ತೀನಿ, ಈ ಅತರ್ಕ್ಯಂ, ತರ್ಕದಿಂದ ಹೇಳ್ತೀನಿ ಅಂದ್ರೆ ತರ್ಕದಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಅಂತರೂ ಇಲ್ವೇ ಇಲ್ಲ. ಅಂದ್ಮೇಲೆ ಏನಾಯ್ತು? ಅನುಪ್ರಮಾಣ ತನೀಯಾನ್, ಸೂಕ್ಷ್ಮಾತಿ ಸೂಕ್ಷ್ಮನಾದ ಭಗವಂತನ ವಿಷಯದಲ್ಲಿ ನಿಮ್ಮ ತರ್ಕ, ಆಮೇಲೆ ನಿಮ್ಮ ಪ್ರತ್ಯಕ್ಷಗಳು, ಜೊತೆಗೆ ಎಡವಟ್ಟ ಆಚಾರ್ಯಗಳು, ಇವರು ಯಾರೂ ಕೂಡ ತಿಳಿಸಲಾರರು. ತಿಳಿತೇನ್ರಪ್ಪ? ಅರ್ಥ ಆಯ್ತಾ ವಿಷಯ ಏನಂತ ಹೇಳಿ? ಅಂದ್ರೆ ಇದರಿಂದಲೇನೆ ಏನ್ ಹೇಳಿದ್ರು? ದುರ್ಲಭ, ಆಶ್ಚರ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಕೆಳಗೆ ತಾತ್ಪರ್ಯ, ಇದು ಭಾಷ್ಯ ತಗೊಳ್ರಿ. ಏನಂತಾರ ಅಂದ್ರ ಅನ್ಯೋ ಭಗವಾನ್ ಅನ್ಯೋ ಅಹಮಿತಿ, ಭಗವಂತನು ಬೇರೆ ನಾನು ಬೇರೆ, ಇತಿ ಅಜಾನನ್, ಹೀಗೆ ತಿಳಿಯದೇ ಇದ್ದವನನ್ನು ಅನನ್ಯ ಎಂದು ಕರೆಯುತ್ತಾರೆ. ತೇನ ಅನನ್ಯೇನ ಪ್ರೋಕ್ತೆ ಗತಿ ಜ್ಞಾನಂ ನಾಸ್ತಿ. ಜೀವಾಭೇದ ಜ್ಞಾನಿಗಳು, ಜೀವಬ್ರಹ್ಮರ ಅಭೇದವನ್ನು ಹೇಳುವಂತಹ ಪಂಡಿತರು ಭಗವಂತನ ಬಗ್ಗೆ ಹೇಳಿದ್ರೆ ಸರಿ ಹೇಳೋದಿಲ್ಲ. ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಇತಿ ವಾಕ್ಯಶೇಷಾತ್. ಹಂಗ್ಯಾಕಂತೀರಿ ಅಂದ್ರೆ ಮುಂದೆ 3 ಮಂತ್ರ ದಾಟಿದ ಮೇಲೆ ಭೇದಜ್ಞಾನಿಗಳಿಂದ ಹೇಳಲ್ಪಟ್ಟ ಭಗವಂತ ಮಾತ್ರ ಯಥಾಕಥಂಚಿತ್ ಸರಿಯಾಗಿ ತಿಳಿಯಲ್ಪಡ್ತಾನ ಅಂತ ಹೇಳಿಗತಾರೆ. ಆಮೇಲೆ ಆ ಮಾತನ್ನು ಗಮನಿಸಿದಾಗ ಇಲ್ಲಿ ಅನನ್ಯ ಪ್ರೋಕ್ತೆ ಅನ್ನೋ ಮಾತಿಗೆ ಅಭೇದ ಜ್ಞಾನಿಗಳಿಂದ ಹೇಳಲ್ಪಟ್ಟಾಗ ಅಂತ ಅರ್ಥ ಮಾಡ್ಬೇಕು. ಅಂದ್ರೆ ಹೆಂಗದ ಉಪನಿಷತ್? ಹೆಂಗದ? ಮುಂದೆ 4 ಮಂತ್ರ ದಾಟಿದ ಮೇಲೆ ಯಾರು ಭೇದಜ್ಞಾನಿಗಳು ಅವರು ಪಾಠ ಹೇಳಿದ್ರೆ ಸರಿ ಅರ್ಥ ಆಗ್ತದೆ ಅಂತ ಹೇಳಿದ. ಇಲ್ಲಿ ಹೇಳುವಾಗ ಅನನ್ಯ ಶಬ್ದ ಅದ ಅಂದಮೇಲೆ ಇಲ್ಲಿ ಅಭೇದ ಜ್ಞಾನಿಗಳು ಅಂತ ಅರ್ಥ ಮಾಡಬೇಕು. ಸರಿ. ಇನ್ನ ಬ್ರಹ್ಮ ವೈವರ್ತ ಪುರಾಣದ ಒಂದು ವಾಕ್ಯ, ಜೀವಾನಾಂ ಚೈವ ವಿಷ್ಣೋಶ್ಚ ಯೋನವೇತ್ತಿಭಿದಾಂ ಪುಮಾನ್. ಜೀವಾನಾಂ ವಿಷ್ಣೋ, ಜೀವರಾಶಿಗಳ ಹಾಗೂ ಭಗವಂತನ ಮಧ್ಯದಲ್ಲಿ ಯಹ ಪುಮಾನ್ ಭಿದಾಂ ನ ವೇತ್ತಿ, ಯಾವ ಮನುಷ್ಯ, ಯಾವ ಅಧಿಕಾರಿ ಭೇದವನ್ನ ತಿಳಿಯುವುದಿಲ್ಲವೋ, ತದನುವ್ರತಾಶ್ಚಯೇ ಕೇಚಿತ, ಇನ್ ಕೆಲವರು ಯಾರು ಅಂಥವನ್ನ ಫಾಲೋ ಮಾಡ್ತಾರೋ, ಎಂಥವ್ರನ್ನ ಭೇದ ತಿಳಿಯದೇ ಇದ್ದವನನ್ನ, ತೇಷಾಂ ಜ್ಞಾನಂ ನ ಜಾಯತೆ, ಅವರಿಗೆಂದೂ ಭಗವಂತನ ಜ್ಞಾನ ಆಗುವುದಿಲ್ಲ. ತಿಳಿತಾ? ಭಗವಂತನ ಜ್ಞಾನ ಆಗುವುದಿಲ್ಲ. ಬ್ರಹ್ಮವೈವರ್ತ ಪುರಾಣ ಏನ್ ಹೇಳ್ಕೊಡ್ತು? ಜೀವಬ್ರಹ್ಮರ ಮಧ್ಯದಲ್ಲಿ ಭೇದವನ್ನ ತಿಳಿದುಕೊಳ್ಳದೇ ಇರುವಂತಹ ವ್ಯಕ್ತಿ ಯಾರಿದ್ದಾನೋ ಆತ ಏನು ಅವನೇನು ಪಾಠ ಹೇಳ್ತಾನೋ ಅಂಥವರನ್ನ ಯಾರು ಫಾಲೋ ಮಾಡ್ತಾರೋ ಇಬ್ಬರೂ ಕೂಡ ಏನಪ್ಪಾ ಅಂದ್ರೆ ಕೃಷ್ಣನ ಅರ್ಪಣ ಮಸ್ತು ಅಷ್ಟೇ. ಯಾಕಂದ್ರೆ ಇಬ್ಬರಿಗೂ ಭಗವಂತನ ಜ್ಞಾನ ಆಗೋದಿಲ್ಲ. ಸರಿ, ಮುಂದೆ ಬರ್ರಿ. ಅದು ಸರಿ ಅಂತ ಕೂತ್ರಾಚಾರ. ನೈಷಾ 9ನೇ ಮಂತ್ರದಲ್ಲಿ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂ ತ್ವಂ ಆಪಸ್ಸತ್ಯ ಧೃತಿರ್ಬತಾಸಿ
ತ್ವಾದೃಂಗ್ನೋ ಭೂಯಾನ್ ನಚಿಕೇತಃ ಪೃಷ್ಟ. ನಿನ್ನಂತಹ ಶಿಷ್ಯ ಸಿಗೋದು ಕಷ್ಟ ನನಗೆ. ಎಷ್ಟು ಮುಕ್ತ ಕಂಠದಿಂದ ಹೊಳ್ತಾರ ನೋಡ್ರಿ ಗುರುಗಳು. ತ್ವಾದೃಕ್ ನಹ ಭೂಯಾತ್ ನಚಿಕೇತಃ ಪೃಷ್ಟ. ನಿನ್ನಂತಹ ವಿದ್ಯಾರ್ಥಿ ನಮಗೆ ಮತ್ತೆ ಸಿಗೋದಿಲ್ಲ. ಫಸ್ಟ್ ಕ್ಲಾಸ್ ಶಿಷ್ಯ ಇದ್ದೀನಿ. ಶಿಷ್ಯ ಹೆಂಗಿರ್ಬೇಕ್ರಿ? ಹೆಂಗಿರ್ಬೇಕು ಅಂದ್ರೆ ಮತ್ತೊಮ್ಮೆ ಅಂತ ಕೇಳಿದ್ರ ಪಾಠಕ್ಕೆ ಕೂತ್ರ ಇಂಥವಂಗ ಪಾಠ ಹೇಳ್ಬೇಕು ಅಂತ ಅಂತಿರ್ಬೇಕು. ನೀವ್ ಹೇಳ್ತಿರ್ರಿ ಆಚಾರ, ನೀವ್ ಹೇಳ್ತಿರ್ರಿ, ನನ್ನ ಪಾಡಿಗೆ ನಾ ಕೇಳ್ತಿರ್ತೀನಿ. ನೀವು ಸುಮ್ಮನೆ ಮಧ್ಯ ಮಧ್ಯದಲ್ಲಿ ಅರ್ಥ ಆಯ್ತೇನೋ ಹೆಂಗೇನೋ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ, ಡಿಸ್ಟರ್ಬ್ ಆಗ್ತದೆ ನಂಗೆ. ಪಾಠಕ್ಕೆ ಕೂತಾಗ ನಾನು ಸಮಾಧಿ ಅವಸ್ಥೆಯಲ್ಲಿ ಇರ್ತೀನಿ, ನೀವು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ. ನೋಡ್ರಿ, ಏಷಾ ಮತಿ ನೈಷಾ ತರ್ಕೇಣ ಮತಿರಾಪನೇಯ ಅಂತನ್ನುವಲ್ಲಿ ನ ಏಷಾ ತರ್ಕೇಣ ಮತಿ ಆಪನೇಯ ಬಿಡಿಸೋದು, ಪದಚ್ಛೇದ ಮಾಡೋದು. ಹೆಂಗ್ ಮಾಡ್ಬೇಕು ಅದನ್ನ ಅಂದ್ರೆ ಹಿಂದೆ ಏನ್ ಹೇಳಿದ್ರು, ಅತರ್ಕ್ಯಂ ಅಂತ ಹೇಳಿದ್ರು, ತರ್ಕದಿಂದ ಭಗವಂತನನ್ನ ತಿಳಿಯಲಾರಿರಿ ಅಂತ. ಈ ಮುಂದಿನ ಮಂತ್ರದಾಗ ಅದನ್ನ ಸ್ಪಷ್ಟ ಮಾಡ್ತಾರೆ. ಏನಂತ? ಏಷಾ ಮತಿ, ಈ ಭಗವಂತನ ವಿಷಯದಲ್ಲಿನ ಜ್ಞಾನ, ಭಗವಂತನ ಬಗ್ಗೆ ಜ್ಞಾನ, ತರ್ಕೇಣ ನ ಅಪನೇಯ ನ ಆನೇಯ. ಅದು ಟೀಕಾಕೃತ್ಪಾದರು ಈ ವಾಕ್ಯವನ್ನ ವಿಷ್ಣು ತತ್ವಜ್ಞಾನದಲ್ಲಿ ಹೇಳುವಾಗ ಆ ಅಪನೇಯ ಅನ್ನೋ ಶಬ್ದಕ್ಕೆ ಆನೇಯ ಅಪನೇಯ ಅಂತ ಎರಡು ವಿಭಾಗ ಮಾಡ್ಕೊಂಡಾರ. ಅಂದ್ರೆ ನೀವು ತರ್ಕದಿಂದ ಭಗವಂತನನ್ನ ತಿಳಿಸ್ಲಿಕ್ಕೂ ಬರುವುದಿಲ್ಲ, ಅಲ್ಲಗಳಿಲಿಕ್ಕೂ ಬರುವುದಿಲ್ಲ. ಏನ್ ಹೇಳ್ರಿ? ಇದನ್ನ ಬರ್ಕೊಂಡು ಇಟ್ಕೊಳ್ರಿ. ಭಗವಂತನನ್ನು ನೋಟ್ ಮಾಡಿಕೊಳ್ಳ್ರಿ. ಭಗವಂತನನ್ನು ತರ್ಕದಿಂದ ತಿಳಿಸಲು ಆಗದು, ಖಂಡಿಸಲು ಆಗದು, ಅಲ್ಲಗಳೆಯಲು ಆಗದು. ಟೀಕಾರಾಯರು ಹಿಂಗ್ ಹೇಳಿದ್ರು ಆ ವಾಕ್ಯಕ್ಕೆ ಅರ್ಥ. ಯಮದೇವ್ರು ಯಾಕೆ ಹಿಂಗ್ ಮಾತು ಹೇಳಿದ್ರು ಅಂದ್ರೆ, ತರ್ಕವನ್ನ ಹೆಂಗ್ ಮಾಡ್ತೀವಿ ನಾವು ಯಾವಾಗ್ಲೂ ಅಂದ್ರೆ, ನಮ್ಮ ಅನುಭವದ ಆಧಾರದ ಮೇಲೆ ತರ್ಕ ಮಾಡ್ತಿರ್ತೀವಿ ನಾವು ಯಾವಾಗ್ಲೂ. ನನ್ನ ಆಧಾರ, ನನಗೇನು ಅನುಭವ ಆಗಿದೆ, ನನ್ನ ನಂಬಿಕೆ ಏನದ, ಅದಕ್ಕನುಗುಣವಾಗಿ ನಾನು ತರ್ಕವನ್ನ ಮಾಡ್ತೇನೆ. ಈಗ ಒಬ್ಬ ನಾಸ್ತಿಕ ಇದ್ದಾನ, ಅವನ ಅನುಭವ, ಅವನ ನಂಬಿಕೆ ಏನಿದೆಯಲ್ಲ, ಅವ ತರ್ಕ ಮಾಡೋದು ಹಂಗೆ ಮಾಡ್ತಾನೆ. ಹೆಂಗ್ ಮಾಡ್ತಾನ ಅವ ತರ್ಕವನ್ನ? ದೇವರಿಲ್ಲ ಅಂತ ಮಾಡ್ತಾನೆ. ಯಾಕಂದ್ರೆ ಅವನ ಅನುಭವ, ಅವನ ನಂಬಿಕೆ ಅವನಿಗೆ ಹಂಗೆ ತರ್ಕ ಮಾಡ್ಲಿಕ್ಕೆ ಹೇಳಿದ. ಈಗ ಆಸ್ತಿಕರಾದವ್ರು ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಅನುಭವಕ್ಕ ಎಲ್ಲೋ ದೇವರಿದ್ದಾನ, ಏನೋ ನಮ್ಮ ನಂಬಿಕೆ, ನಾವು ತರ್ಕ ಹಿಂಗೆ ಮಾಡ್ತೀವಿ. ಸೊ ತರ್ಕ ಅಂತ ಅನ್ನೋದು ಅವರವರ ನಂಬಿಕೆಯ ಆಧಾರದಲ್ಲಿ ಮಾಡಲ್ಪಡುವುದೇ ಹೊರತಾಗಿ ಅದು ಸ್ಥಿರ ಅಲ್ಲ. ಸ್ಥಿರ ಯೂನಿವರ್ಸಲ್ ಅಲ್ಲೇ ಅಲ್ಲ, ಯೂನಿವರ್ಸಲ್ ಅಲ್ಲೇ ಅಲ್ಲ, ಅದರಿಂದ ಸ್ಥಿರವಲ್ಲ. ಸ್ಥಿರವಲ್ಲ ಆದ್ರಿಂದ ಯೂನಿವರ್ಸಲ್ ಅಲ್ಲ. ಅದರಿಂದ ಇಂತಹ ತರ್ಕದಿಂದ ಭಗವಂತನನ್ನ ತಿಳಿಯುವುದು ಅಥವಾ ನಿರಾಕರಿಸುವುದು ಹೆಂಗ್ ಸಾಧ್ಯ? ಎಷ್ಟು ಸುಂದರವಾದ ಮಾತಿದು, ಎಷ್ಟು ಸುಂದರವಾದ ಮಾತು. ಧರ್ಮವನ್ನ ನಿರಾಕರಿಸ್ತೀರಿ ಅಂತ ಇಟ್ಕೊಳ್ರಿ. ಧರ್ಮವನ್ನ ಧರ್ಮ ತಪ್ಪು. ಯಾಕೆ ತಪ್ಪು ಅಂದಿಪ? ನಿನ್ನ ಅನುಭವ, ನಿನ್ನ ನಂಬಿಕೆಯ ಮೇಲೆ ನೀನ್ ಧರ್ಮವನ್ನ ಅಲ್ಲಗಳಿತಿದ್ದಿ, ಇನ್ನೊಬ್ಬ ತನ್ನ ನಂಬಿಕೆಯ ಮೇಲೆ ಧರ್ಮವನ್ನ ಹೌದು ಅಂದಿಕತಾನ. ಸೊ ಈ ತರ್ಕದ ಆಧಾರದಲ್ಲಿ ನೀವು ಧರ್ಮವನ್ನ ನಿರ್ಧಾರ ಮಾಡ್ಲಾರ. ಅಂದ್ರೆ ಇದ್ರ ಅತೀತರಾಗಬೇಕು. ಈಗ ನೀವು ತರ್ಕಾತೀತರಾಗಿ, ಪ್ರತ್ಯಕ್ಷಾತೀತರಾಗಿ ಇದ್ದು ಧರ್ಮವನ್ನ ನಿರ್ಧಾರ ಮಾಡ್ಬೇಕೆ ಹೊರತಾಗಿ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾರು ಅನ್ನೇನೈವ, ಅದಕ್ಕೆ ಅದು ಜೀವಬ್ರಹ್ಮಜ್ಞ ಭೇದಜ್ಞಾನಿಗಳು ಯಾರಿದ್ದಾರೋ ಅಂಥವರು ತಿಳಿದುಕೊಂಡು ಹೇಳಿದಾಗ ಮಾತ್ರ ಇದು ತಿಳಿತದ. ಅಲ್ಲಿ ಅನ್ನೇನೈವ ಎಂಬುದು ಹೊತ್ತು ಜೀವನಿಗೂ ಪರಮಾತ್ಮನಿಗೂ ಭೇದ ಅದ ಅಂತನ್ನುವ ಕೊನೆಯ ಪಕ್ಷ ಜ್ಞಾನ ಅಥವಾ ಪ್ರಾಥಮಿಕ ಜ್ಞಾನ ಆದರೂ ಇರಬೇಕು ಅನ್ನೋ ಅಭಿಪ್ರಾಯದಲ್ಲಿ. ಒಟ್ಟಾರೆ ಜ್ಞಾನಿಗಳು ಹೇಳಿರುವಂತಹದ್ದರಿಂದ ನಾವು ಭಗವಂತನ ಬಗ್ಗೆ ನಿರ್ಧಾರ ಮಾಡಬಹುದೇ ಹೊರತಾಗಿ ತರ್ಕದಿಂದ ಮಾಡ್ಲಿಕ್ಕೆ ಬರುವುದಿಲ್ಲ. ಈಗ ಒಬ್ಬ ತರ್ಕ ಮಾಡ್ದ ಅಂತ ಇಟ್ಕೊಳ್ರಿ, ಅಂತ ದೇವರು ಇದ್ದಾನೆ ಯಾಕೆಂದ್ರೆ ಇಂತಿಂತ ಕಾರ್ಯಗಳಾಗ್ತಾ ಇದೆ. ಅದಕ್ಕೆ ಇನ್ನೊಬ್ಬನಂತಾನೆ ದೇವರು ಇಲ್ಲ ಯಾಕೆ, ಲೋಕವೆಲ್ಲ ದುಃಖದಲ್ಲಿ ಮುಳುಗಿದೆ ಅಂತ ಮಾಡ್ತಾನೆ. ಈ ತರ್ಕಕ್ಕೆ ಏನು ಉತ್ತರ ಕೊಡ್ತೀರಿ? ಹೌದು, ಲೋಕವೆಲ್ಲ ದುಃಖದಲ್ಲಿ ಮುಳುಗಿದ್ರಿಂದ ದೇವರು ಇದ್ದಾನೆ ಅಂತ ಒಪ್ಪೋದು ಹೇಗೆ? ನಾವು ಹೇಳಿ ನೋಡಂತ. ಅದು ಯಾರೋ ಒಬ್ಬನು ದೇವರು ಒಂದು ಪುಸ್ತಕ ಬರೆದಾನಪ್ಪ, ಪುಣ್ಯಾತ್ಮ. ನಾನು ಆ ಪುಸ್ತಕ ಓದಿದೆ. ಏನ್ ಬರೆದಾನತ್ತ ಅಂದ್ರೆ, ನಿಜವಾಗ್ಲೂ ದೇವರು ಇದ್ದದ್ದೇ ಆದ್ರೆ ಇಷ್ಟು ಕಷ್ಟಗಳು ಲೋಕದಲ್ಲಿ ಯಾಕಿರಬೇಕು? ಅವನು ದೃಷ್ಟಾಂತ ಕೊಡ್ತಾನೆ. ತಿರುಪತಿಗೆ ಹೋಗಿ ಕೂತಿದ್ದೆ ನಾನು. ಎಲ್ಲಿ ಕೂತಿದ್ದೆ? ವೆಂಕಪ್ಪನ ಕಟ್ಟಿ ಮೇಲೆ ಕೂತಿದ್ದೆ. ಹೊರಗೆ ಬಂದು, ಅವಾಗಿನ ಕಟ್ಟಿದ್ದು ಹೊರಗೆ ಕಿಲಿಗಿಲಿ ಹಾಕಿದ್ದಿಲ್ಲ, ಅದು ಕೂತಿದ್ದೆ. ಒಳಗೆ ಹೋಗುವಾಗ ಯಾವ ದುಃಖದಲ್ಲಿ ಹೋಗಿದ್ರು ಜನ, ಬರುವಾಗಲೂ ಅದೇ ದುಃಖದಲ್ಲಿ ಬಂದಾರೆ. ಮತ್ತೆ ದೇವರು ಇದ್ದಿದ್ರೆ ಪರಿಹಾರ ಮಾಡಿ ಕಳಿಸ್ಬೇಕಾಗಿತ್ತಲ್ಲ ಆತ.
ಹಿಂಗ ತರ್ಕ ಅವನದ್ದು ಭಾರಿ ಚಂದ. ದೇವರು ಅನ್ನೋ ಪುಸ್ತಕ ಭಾಳ ಚಂದ. ಮತ್ತ ದೇವರ ಬಗ್ಗೆ ಚಲೋ ತಿಳ್ಕೊಳಿಕ್ ಬರ್ತಾ ಪುಸ್ತಕದೊಳಗೆ ನೀವು ಓದಿದ. ಯಾಕೆ ಹೇಳಿದೆ ಅಂದ್ರೆ ತರ್ಕ ಇದು ಪ್ರತಿಪಕ್ಷಗ್ರಸ್ತವಾಗ್ತದ. ಒಂದೇನೋ ಒಂದು ವಿರುದ್ಧ ತರ್ಕ ಬಂದೇ ಬಿಡ್ತದ. ಅದನ್ನ ತರ್ಕ ಹೇಳಬಾರ್ದು. ಮತ್ತೇನಾಗ್ಬೇಕು ಅಂದ್ರೆ ಜ್ಞಾನಿಗಳು, ಯಾವ ಜ್ಞಾನಿಗಳು? ಯಾರು ತರ್ಕವನ್ನು, ಪ್ರತ್ಯಕ್ಷವನ್ನು, ಶಾಸ್ತ್ರವನ್ನು ಅಂದ್ರೆ ಆಗಮವನ್ನು, ಪ್ರತ್ಯಕ್ಷ ಅನುಮಾನಗಳನ್ನ ಮೀರಿ ಆಗಮಕ್ಕೆ ಅನುಗುಣವಾಗಿ ಸಮಾಧಿ ಪರಿಪಾಕದಲ್ಲಿ ಇದ್ದು ಜ್ಞಾನವನ್ನ ಪಡ್ಕೊಳ್ತಾರಲ್ಲ, ಅವರು ಮಾತ್ರ ಹೇಳಬಹುದು. ಇದನ್ನು ಅನುಭವಿಸಿದವರು ಹೇಳಬಹುದು, ಹೊರತಾಗಿ ಉಳಿದವರಲ್ಲ. ಅದಕ್ಕೇನಂತಾರೆ? ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂ ತ್ವಂ ಆಪ ಸತ್ಯಧೃತಿರ್ಬತಾಸಿ. ನಂಗೆ ಆಶ್ಚರ್ಯ ಏನು ಅಂದ್ರೆ ನಚಿಕೇತ, ಆ ಬುದ್ಧಿ, ಯಾವ ಬುದ್ಧಿ? ಭಗವಂತನ ವಿಷಯದಲ್ಲಿ ತರ್ಕ ಮಾಡ್ಲಿಕ್ಕೆ ಬರೋದಿಲ್ಲ, ಭಗವಂತನ ವಿಷಯದಲ್ಲಿ ಜ್ಞಾನಿಗಳೇ ಹೇಳಬೇಕು ಅನ್ನುವ ಏನು ತಿಳುವಳಿಕೆ ಅದಲ್ಲ, ಅದು ನಿನಗೆ ಫಸ್ಟ್ ಕ್ಲಾಸ್ ಅದ ನೋಡು. ಯಾಂ ತ್ವಂ ಆಪಹ. ಆಶ್ಚರ್ಯ. ನೀನ್ ಯಾವ್ದು ಕೊಟ್ರು ಬೇಡ ಬೇಡ ಬೇಡ, ನೀವು ಪಾಠ ಹೇಳ್ರಿ ಪಾಠ ಹೇಳ್ರಿ ಪಾಠ ಹೇಳ್ರಿ ಅನ್ಕತಿ ಅಂದ್ರೆ ಯಾಂ ತ್ವಂ ಆಪಹ. ಆ ಬುದ್ಧಿ ನಿನಗೆ ಹೆಂಗ್ ಬಂತು? ಆ ಬುದ್ಧಿ ನಿನಗೆ ಹೆಂಗ್ ಬಂತು? ಸತ್ಯಧೃತಿ ಬತ ಅಸಿ. ಏನು ಸತ್ಯಧೃತಿ ಬತ ಅಸಿ ಅಂದ್ರೆ ಸತ್ಯ ಎಂಬ ಶಬ್ದಕ್ಕೆ ನಿತ್ಯ ಅಂತ ಅರ್ಥ. ಇಲ್ಲಿ ಬರ್ಕೊಳ್ರಿ. ಸತ್ಯಧೃತಿ ನಿತ್ಯ, ಶಾಶ್ವತವಾದ ಧೈರ್ಯ ಅಂತ ಅರ್ಥ. ಸತ್ಯಧೃತಿ ಅಂತದ ಮಂತ್ರದಲ್ಲಿ ಸತ್ಯ ಅಂದ್ರೆ ಸುಳ್ಳಲ್ಲ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಸತ್ಯ ಎಂಬ ಶಬ್ದಕ್ಕೆ ನಿತ್ಯ ಅಥವಾ ಶಾಶ್ವತ ಅಂತ ಅರ್ಥ. ಧೃತಿ ಅಂದ್ರೆ ಧೈರ್ಯ. ನಿನ್ನಲ್ಲಿರುವಂತಹ ಧೈರ್ಯ ಎಷ್ಟು ಶಾಶ್ವತ ಆಗಿದೆ ಅಂತಂದ್ರೆ, ನಾ ಏನ ನಿನಗ ಮೋಹಗೊಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ನಿನ್ನ ಡೈವರ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ಹಿಂಗಿರ್ಬೇಕ್ರಿ, ಹಿಂಗಿರ್ಬೇಕು ವಿದ್ಯಾರ್ಥಿಗಳು. ಬತ ಅಸಿ. ಬತ ಅಂತ ಅನ್ನೋ ಶಬ್ದ ವೇದದಲ್ಲಿ ಬಂದದ್ದು. ಯಾಕ ಅಂತ ವೇದೇಶ ತೀರ್ಥರು ಬರೀತಾರೆ. ಏನಂತ? ಬತ ಇತಿ ಆಸ್ವಾದನೆ ಅಂತ ಬರೀತಾರೆ. ಅದನ್ನ ಅವ್ರು ಹೇಳ್ಕೋತ ಎಂಜಾಯ್ ಮಾಡ್ಲಿಕ್ಕೆ ತಾರಂತ ಯಮದೇವರು. ನಿನ್ನಂಥವಲ್ಲಪ್ಪ ಇದ್ದ ಅಂತ ಹೇಳಿ ಹೀಗೆ ಆ ಎಂಜಾಯ್ ಮಾಡ್ತಾ ಹೇಳ್ತಿದ್ದಾರೆ ಅಂತ ತಿಳಿಸ್ತಾರೆ. ಗೊತ್ತಾಯ್ತಾ? ತ್ವಾದ್ರಂನೋ ಭೂಯಾನ್ ನಚಿಕೇತ ಪೃಷ್ಟ. ನಿನ್ನಂಥ ಮತ್ತೊಬ್ಬ ವಿದ್ಯಾರ್ಥಿ ಸಿಗೋದಿಲ್ಲಪ್ಪ. ಸರಿ, ಮುಗೀತು 9ನೇ ಮಂತ್ರ. ಬರ್ರಿ 10ನೇ ಮಂತ್ರಕ್ಕೆ ಹೋಗೋಣ ಅಂತ. ಏನಂತಾರ? ಜಾನಾಮ್ಯಹಂ ಶೇವದಿರಿತ್ಯನಿತ್ಯಂ ನ ಹ್ಯಧ್ರುವೈಃ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯಾ ನಾಚಿಕೇತಶ್ಚಿತೋಗ್ನಿಃ ಅನಿತ್ಯದ್ರವ್ಯೈಃ ಪ್ರಾಪ್ತವಾನಸ್ಮಿ ನಿತ್ಯಂ. ಈ ಶ್ಲೋಕದೊಳಗ ಸ್ವಲ್ಪ ವಿರೋಧಾಭಾಸ ಅಲಂಕಾರದರಿ ಬಹಳ ಚಂದದ. ವಿರೋಧಾಭಾಸ ಅಲಂಕಾರ ಹೆಂಗದ ಅಂದ್ರೆ, ಅಧ್ರುವವಾದದ್ದರಿಂದ ಧ್ರುವವನ್ನ ಪಡಿತೇನೆ, ಅನಿತ್ಯ ದ್ರವ್ಯದಿಂದ ನಿತ್ಯವನ್ನ ಪಡಿತೇನೆ ಅಂತ ಹಿಂಗದ. ಎರಡು ವಿರೋಧಾಭಾಸ ಬರ್ಕೊಳ್ರಿ. ಇದಕ್ಕೆ ವಿರೋಧಾಭಾಸ ಅಲಂಕಾರ ಅಂತ ಕರೀತಾರೆ. ಅಂದ್ರೆ ವೇದ ಅಲಂಕಾರಿಕವಾಗಿಯೂ ಮಾತಾಡ್ಲಿಕ್ಕೆ ಬರ್ತದ. ಅದಕ್ಕೂ ಅದಕ್ಕೆ ಬರ್ಕೊಂಡಿರಿ. ಅಧ್ರುವೈಹಿ ಧ್ರುವಂ ನ ನಾನು ಅನಿತ್ಯಂ ಅಧ್ರುವೈಹಿ ಧ್ರುವಂ ನ ಪ್ರಾಪ್ಯತೆ ಹಿಂಗದ. ಅಧ್ರುವೈಹಿ ಧ್ರುವಂ ನ, ಅಧ್ರುವಗಳಿಂದ ಧ್ರುವವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅಧ್ರುವಗಳಿಂದ ಧ್ರುವವನ್ನು ನ ಪ್ರಾಪ್ಯತೆ ಹೊಂದಲಿಕ್ಕೆ ಬರುವುದಿಲ್ಲ. ಏನ್ ಹಿಂಗಂದ್ರೆ ಅಧ್ರುವದಿಂದ ಧ್ರುವ ಹೊಂದಲಿಕ್ಕೆ ಬರುವುದಿಲ್ಲ ಅಂತ ಯಾರು ಅಂತಾರನ? ಒಂದು. ಎರಡನೇದ್ದು, ಅನಿತ್ಯ ದ್ರವ್ಯೈಹಿ ನಿತ್ಯಂ ಪ್ರಾಪ್ತವಾನಸ್ಮಿ. ಅನಿತ್ಯ ದ್ರವ್ಯಗಳಿಂದ ನಿತ್ಯವನ್ನು ಹೊಂದಿದ್ದೇನೆ. ಇದಕ್ಕೆ ವಿರೋಧಾಭಾಸ ಅಂತ ಕರೀತಾರೆ. ಏನ್ ಹಂಗಂದ್ರ ನೋಡ್ರಿ, ತಗೊಳ್ರಿ. ಜಾನಾಮಿ ಅಹಂ ಶೇವಧಿಹಿ ಇತಿ ಅನಿತ್ಯಂ. ಅನಿತ್ಯಂ ಅನ್ನೋ ಶಬ್ದಕ್ಕೆ ತೆಳಗ ಶ್ರೀಮದಾಚಾರ್ಯ ಬರೀತಾರ, ಆಖ್ಯಂ ವಿಷ್ಣಾಖ್ಯಂ ನಿತ್ಯಂ ಶೇವಧಿತಿ ಜಾನಾಮಿ. ಆದ್ರೇನು ಅಂದ್ರೆ ಅನಿತ್ಯ ಇದು ನಿಷೇಧಾತ್ಮಕವಾದ ಅಕಾರವಲ್ಲ. ಅನ್ನೋ ಶಬ್ದಕ್ಕೆ ನೋ ಅಂತ ಅರ್ಥ ಅಲ್ಲ. ಇಲ್ಲಿ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಸರಿ, ಸಂದರ್ಭ ನೋಡ್ದ ಗೊತ್ತಾಗ್ತದೆ. ಹೌದು. ಮತ್ತೆ ಅದಕ್ಕೆ ಮತ್ತು ವ್ಯಾಖ್ಯಾನ ಮಾಡಿದ್ರು ಶ್ರೀಮದಾಚಾರ್ಯ. ಏನು? ಆಖ್ಯಂ ಎಂಬ ಹೆಸರಿರುವಂತಹ
ಪರಮಾತ್ಮನು ನಿತ್ಯಂ ನಿತ್ಯದಲ್ಲಿ ಶೇವಧಿಹಿ ನಮಗೆ ನಿಧಿಯಾಗಿದ್ದಾನೆ. ಶೇವಧಿ ಅಂದ್ರೆ ನಿಧಿ, ನಿಧಿ ಕೊಪ್ಪರಿಗೆ. ನಮಗೆ ಹಣದ ಸ್ಥಾನ ಅಂತ ಕರಿತಾರಲ್ಲ, ನಿಧಿ ಅಂತ ಕರಿತೀವಲ್ಲ, ಕೊಪ್ಪರಿಗೆ ಅಂತ ಕರಿತೀವಲ್ಲ, ಅದಕ್ಕೆ ಶೇವಧಿ ಶೇವಧಿ ಅಂತ ಕರೀತಾರ. ಭಗವಂತನು ನಮಗೆ ನಿತ್ಯದಲ್ಲೂ ಬ್ಯಾಂಕ್, ಅವ ಶೇವಧಿ, ಅವ ನಮಗೆ ಸುಖದ ನಿಧಿ ಅವ. ಸರಿ ಆಯ್ತಾ? ಜಾನಾಮಿ, ಓ ನಚಿಕೇತ, ಅಹಂ ನಾನು, ಜಾನಾಮಿ ತಿಳಿದಿದ್ದೇನೆ. ಏನಂತ? ಅನಿತ್ಯಂ ಅಕಾರವಾಚ್ಯನಾದ ಭಗವಂತನು ನಿತ್ಯದಲ್ಲೂ ನಮಗೆ ಶೇವಧಿ ಎಂದು ತಿಳಿದುಕೊಂಡಿದ್ದೇನೆ. ಇನ್ನು ಅಧ್ರುವೈಹಿ ನ ಪ್ರಾಪ್ಯತೆ ಹಿ ಧ್ರುವಂ ತತ್, ಅಧ್ರುವರಾದದ್ದರಿಂದ ಧ್ರುವನು ತಿಳಿಯಲ್ಪಡುವುದಿಲ್ಲ. ಏನ್ ತಿಳಿಯತಾರ? ಅಧ್ರುವರಾದ್ರಿಂದ ಧ್ರುವನು ತಿಳಿಯೋದಿಲ್ಲ ಅಂದ್ರೆ ಅರ್ಥ ತೆಳಗೆ ಬರೀತಾರೆ. ಅವನ ಭಕ್ತಿಯಿಂದ ವರ್ಜಿತರಾದವರು ಯಾರಿದ್ದಾರೋ ಅವರಿಂದ ಆ ಭಗವಂತನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅಧ್ರುವೈಹಿ ಅನ್ನೋ ಶಬ್ದಕ್ಕೆ ಭಕ್ತಿ ವರ್ಜಿತೈಹಿ ಅಂತ ಅರ್ಥ, ಬರೆದಿಟ್ಕೊಳ್ರಿ. ಅಧ್ರುವೈಹಿ ಅನ್ನೋ ಶಬ್ದಕ್ಕೆ ಭಗವದ್ಭಕ್ತಿ ವರ್ಜಿತರಾದವರಿಂದ, ತಿಳಿತಾ? ಯಾರಿಗೆ ಭಗವಂತನ ವಿಷಯದಲ್ಲಿ ಭಕ್ತಿ, ಜ್ಞಾನ, ಲೋಕದ ವಿಷಯದಲ್ಲಿ ವೈರಾಗ್ಯ ಇಲ್ಲವೋ ಅವರಿಂದ ಭಗವಂತನು ತಿಳಿಯಲ್ಪಡುವುದಿಲ್ಲ. ಶಬ್ದಾರ್ಥ ಅಷ್ಟ ಮೊದಲು ತಗೊಳ್ರೆ, ಆಮೇಲೆ ಮುಂದೆ ವಿಚಾರ ಮಾಡೋಂತ. ತಥೋಮಯ, ಅದರಿಂದ ನಾನು ನಾಚಿಕೇತಃ ಚಿತೋಗ್ನಿ, ನಾಚಿಕೇತಾಗ್ನಿಯನ್ನು ಚಯನ ಮಾಡಿ ಅನಿತ್ಯ ದ್ರವ್ಯೈಹಿ ಪ್ರಾಪ್ತವಾನ್ ಅಸ್ಮಿ ನಿತ್ಯಂ. ಕೆಳಗೆ ಬರೀತಾರ, ನಿತ್ಯಂ ಆಖ್ಯ ವಿಷ್ಣುಂ ವಿಷ್ಣುದ್ರವ್ಯೈಹಿ ಮನ ಆದಿಭಿಹಿ. ಅನಿತ್ಯ ದ್ರವ್ಯೈಹಿ ಅನ್ನೋ ಶಬ್ದಕ್ಕೆ ಮತ್ತ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ದ್ರವ್ಯ ಅನ್ನೋ ಶಬ್ದಕ್ಕೆ ಭಗವಂತನ ವಿಷಯಕವಾದ ದ್ರವ್ಯ ಮನಸ್ಸುಗಳಿಂದ ನಾನು ಭಗವಂತನನ್ನ ಹೊಂದಿದ್ದೇನೆ ಅಂತ ಅರ್ಥ ಮಾಡಬೇಕು. ಸರಿ ಆಯ್ತಾ? ಎಲ್ಲೆಲ್ಲಿ ಅನಿತ್ಯ ಅಂತದ ಅಲ್ಲೆಲ್ಲ ಭಗವಂತ ಅಂತ ಮಾಡ್ಕೊಂಡ್ಬಿಡ್ರಿ, ಸರಳ ಅರ್ಥ ಆಗ್ಬಿಡ್ತದ. ಸರಿ ಆಯ್ತಾ? ಈಗ ನೋಡ್ರಿ ಏನದ ಕೆಳಗೆ ತಾತ್ಪರ್ಯ ಭಾಷ್ಯ ನೋಡ್ರಿ. ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಶೇವಧರಿತಿ ಜಾನಾಮಿ. ಆ ಭಗವಂತನೇ ನಮಗೆ ಸುಖದ ನಿಧಿ ಎಂದು ತಿಳಿದಿದ್ದೇನೆ. ನಿತ್ಯಂ ಆಖ್ಯಂ ವಿಷ್ಣು ವಿಷಯೈಹಿ ದ್ರವ್ಯೈಹಿ, ನಿತ್ಯದಲ್ಲೂ ಕೂಡ ನಾನು ಸಂಪಾದನೆ ಮಾಡಿದ ದ್ರವ್ಯ ಇರಬಹುದು, ನನ್ನ ಇಂದ್ರಿಯಗಳಿರಬಹುದು, ಎಲ್ಲವೂ ಭಗವಂತನ ವಿಷಯೋಗಕ್ಕೆ ವಿನಿಯೋಗವಾಗುವಂತಹದ್ದು. ಆಖ್ಯ ನಿತ್ಯ ವಿಷಯೈಹಿ ವಿಷ್ಣುವಾಖ್ಯ ನಿತ್ಯ ವಿಷಯೈ ದ್ರವ್ಯೈಹಿ, ಭಗವಂತನಿಗೆ ಮೀಸಲಾಗಿರುವಂತಹ ವಿಷಯಗಳಿಂದ ನಿತ್ಯಂ ಭಗವಂತಂ ಪ್ರಾಪ್ತವಾನ್ ಅಸ್ಮಿ, ನಿತ್ಯನಾದ ಭಗವಂತನನ್ನು ಹೊಂದಿದ್ದೇನೆ. ಧ್ರುವ ಭಗವಾನ್, ಧ್ರುವ ಶಬ್ದ ಯಾರನ್ನು ಹೇಳ್ತದ? ಭಗವಂತನನ್ನ ಹೇಳ್ತದ. ಅಧ್ರುವೈಹಿ ತದ್ಭಕ್ತಿ ವರ್ಜಿತೈಹಿ ನ ಪ್ರಾಪ್ಯತೆ, ಭಕ್ತಿ ಇಲ್ಲದೆ ಇದ್ದವರಿಂದ ಅವನು ಹೊಂದಲ್ಪಡುವುದಿಲ್ಲ. ಇಷ್ಟು ತಾತ್ಪರ್ಯ. ಸಂಸ್ಥಾನ ಸ್ಥಾನದೋ ಧ್ರುವ, ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಹೆಸರು ಏನು? ಸಂಸ್ಥಾನ ಸ್ಥಾನದೋ ಧ್ರುವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೆಸರು. ಅರ್ಥ ಆಯ್ತಾ? ನೋಡ್ರಿ, ಈಗ ಒಟ್ಟಾರೆ ಮಂತ್ರಾರ್ಥ ಏನಾಯ್ತು ಅಂದ್ರೆ, ಓ ನಚಿಕೇತ, ಓ ನಚಿಕೇತ, ನಾನು ಭಗವಂತನನ್ನ ಆರಾಧನೆ ಮಾಡಿದ್ದೇನೆ. ಮಂತ್ರಾರ್ಥ ಹೇಳ್ಬಿಡ್ತೀನಿ, ಎಲ್ಲ ಶ್ಲೋಕ ಶಬ್ದ ಸಮನ್ವಯ ಎಲ್ಲ ಬಿಟ್ಬಿಡ್ರಿ, ಸರಳ ತಿಳ್ಕೊಳ್ರಿ. ಓ ನಚಿಕೇತ, ನಾನು ಭಗವಂತನನ್ನು ಆರಾಧಿಸಿದ್ದೇನೆ. ಯಾವ ಭಗವಂತನ ಬಗ್ಗೆ ನೀನು ಕೇಳ್ತಾ ಇದ್ದೀಯಲ್ಲ, ಆ ತತ್ವ ಉಪದೇಶ ಮಾಡು ಅಂತ ಕೇಳ್ತಿದ್ದೀಯಲ್ಲ, ಅವನನ್ನು ನಾನು ಆರಾಧನೆ ಮಾಡಿದ್ದೇನೆ. ಏನಂತ ತಿಳಿದು ಆರಾಧನೆ ಮಾಡಿದ್ದೇನೆ ಅಂದ್ರೆ, ಅವನೇ ನಮಗೆ ನಿತ್ಯದಲ್ಲೂ ಸುಖದ ನಿಧಿ ಎಂದು ಜ್ಞಾನ ಇಟ್ಟುಕೊಂಡು ಮಾಡಿದ್ದೇನೆ. ಏನಾಗ್ತದ, ನಿತ್ಯ ಸುಖದ ನಿಧಿ ಅನ್ನೋಕ್ಕಿಂತಲೂ ಕೆಲವೊಮ್ಮೆ ನಮಗೀಗೊಂದೇನೋ ಕೆಲಸ ಆಗ್ಬೇಕಾಗ್ಯದ, ಆದ್ರಿಂದ ಭಗವಂತನ ಆರಾಧನೆ ಮಾಡುವುದು ಅನ್ನೋದು ಒಂದು ಆರಾಧನೆ ಇರ್ತದೆ. ಹಂಗ ತಿಳ್ಕೊಂಡಿಲ್ಲ ಯಮದೇವರು. ಭಗವಂತ ಶಾಶ್ವತ ಸುಖ ನಿಧಿ. ಈಗ ಶಾಶ್ವತ ಹುಂಡಿ ನಿಧಿ ದಾನಿಗಳು, ಶಾಶ್ವತ ಹಸ್ತೋದಕ ದಾನಿಗಳು ಅಂತ ಇರ್ತಾರಲ್ಲ, ಹಿಂಗ್ ಮಠದ ಹಾಕಿರ್ತಾರಲ್ಲ ಬೋರ್ಡ್, ಹಂಗ ಭಗವಂತ ಶಾಶ್ವತ ಸುಖ ನಿಧಿ ಎಂಬ ಜ್ಞಾನದಿಂದ ಅವನ ಆರಾಧನೆಯನ್ನು ಮಾಡಿದ್ದೇನೆ. ಏನ್ ಅರ್ಥ ಮಾಡಿಕೊಂಡೀನಿ ಅವನ ಆರಾಧನೆ ಮಾಡುವಾಗ ಅಂದರೆ, ಜ್ಞಾನ ಭಕ್ತಿಗಳಿಲ್ಲದೆ ಇದ್ದವರಿಗೆ, ವೈರಾಗ್ಯ ಇಲ್ಲದೆ ಇದ್ದವರಿಗೆ ಭಗವಂತ ತಲುಪುವುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆರಾಧನೆ ಮಾಡಿದ್ದೀನಿ. ನಾನು ಎಂಥ ದ್ರವ್ಯಗಳಿಂದ ಭಗವಂತನ ಆರಾಧನೆ ಮಾಡಿದ್ದೀನಿ ಅಂತಂದ್ರೆ, ಎಲ್ಲವೂ ಭಗವಂತನಿಗೆ ಮೀಸಲಾದ ದ್ರವ್ಯಗಳಿಂದ ಆರಾಧನೆಯನ್ನು ಮಾಡಿದ್ದೇನೆ. ಸೊ ನಾ ಭಗವಂತನನ್ನ ಹೊಂದಿದ್ದೇನೆ. ಚಾಪ್ಟರ್ ಕ್ಲೋಸ್. ಮಂತ್ರಾರ್ಥ ಎಷ್ಟು ಚಂದ ಸುಂದರವಾದ ಮಂತ್ರಾರ್ಥ ಅದ ಅಂದ್ರೆ, ನಾನು ನನ್ನ ಇಂದ್ರಿಯಗಳನ್ನ ಭಗವಂತನಲ್ಲೇ ತೊಡಗಿಸ್ಬೇಕು, ಮನಸ್ಸನ್ನ ಭಗವಂತನಲ್ಲಿ ತೊಡಗಿಸ್ಬೇಕು, ದ್ರವ್ಯಗಳನ್ನ ಭಗವಂತನಿಗೇನೆ ಇಡಬೇಕು. ಹೀಗೆ ಭಗವಂತನಿಗೆ ಆರಾಧನೆ ಮಾಡಿದಾಗ ಆ ಭಗವಂತ ನಮಗೆ ಸಿಗುತ್ತಾನೆ ಅನ್ನುವಂತಹದ್ದನ್ನ ಯಮದೇವರು ತಿಳಿದುಕೊಂಡಿದ್ದಾರೆ. ಒಂದು ಬರ್ರಿ, 10ನೇ ಮಂತ್ರ ಮುಗೀತು. 11ನೇ ಮಂತ್ರ.
ಏನು ಕಾಮಸ್ಯಾಪ್ತಿಂ ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮಮಹದುರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯಾಧೀರೋ ನಚಿಕೇತೋ ಅತ್ಯಸ್ರಾಕ್ಷೀ. ಈಗ ತಮ್ಮದು ಹೇಳ್ಕೊಂಡು ನೀನು ನನ್ನ ಹಂಗ ಇದ್ದಿ ಅಂತ ಹೇಳ್ಬೇಕಾಗ್ಯದ, ಅಂದ್ರೆ ಶಿಷ್ಯನು ನನ್ನ ಹಾದಿಗೆ ಇದ್ದಿ ಅಂತ ಹೇಳ್ಬೇಕಾಗ್ಯದ. ಅದಕ್ಕೆ ಹೇಳ್ತಾರೆ ಕಾಮಸ್ಯ ಆಪ್ತಿಂ. ಬಹಳ ವಿಚಿತ್ರದನ ಈ ಮಂತ್ರ. ಕಾಮಸ್ಯ ಆಪ್ತಿಂ, ಎಲ್ಲಾ ಸುಖಗಳು, ಲೌಕಿಕ ಸುಖಗಳು ತಾನಾಗಿಯೇ ನಿನ್ನವರೆಗೆ ಬಂದಿದ್ವು. ಕಾಮಸ್ಯ ಆಪ್ತಿಂ, ಕಾಮ ಅಂದ್ರ ಲೌಕಿಕ ಸುಖಕ್ಕೆ ಸಾಧನವಾದ ವಸ್ತುಗಳು, ಅದರ ಆಪ್ತಿ ಅಂದ್ರೆ ಪಡೆಯುವಿಕೆ, ಅದು ನಿನ್ನ ಹತ್ರ ಬಂದಿತ್ತು. ನಚಿಕೇತಃ, ಕೊನೆ ಮಂತ್ರದ ಕೊನೆ ಇದು, ನಚಿಕೇತಃ ನೀನು ಅತ್ಯಸ್ರಾಕ್ಷೀಹಿ, ಅವುಗಳನ್ನೆಲ್ಲ ತ್ಯಾಗ ಮಾಡಿಬಿಟ್ಟಿ. ಭೋಗ ಸಾಧನವಾದ ವಿಷಯಗಳನ್ನು, ಸುಖಕ್ಕೆ ಸಾಧನವೆನಿಸಿದ ಪದಾರ್ಥಗಳನ್ನು ನೀನು ತ್ಯಾಗ ಮಾಡಿದಿ. ಯಾವುದು ಸುಖಕ್ಕೆ ಸಾಧನ? ನಾವು ಅನ್ಕೊಂಡಿದ್ದೇವೆ ಮನೆ ಇದು ಸುಖ ಸಾಧನ, ಮಡದಿ ಇದು ಸುಖ ಸಾಧನ, ಮಠ ಇದು ಸುಖ ಸಾಧನ, ಮನಿ ಇದು ಸುಖ ಸಾಧನ. ಅದು ಮನೆ, ಇದು ಮನಿ, ಇಂಗ್ಲಿಷ್ ಮನಿ, ಇವು ಸುಖ ಸಾಧನಗಳು. ಮನೆ, ಮಠ, ಮಡದಿ, ಮನಿ, ಮಕ್ಕಳು, ಇದು ಮಕಾರ ಪಂಚಮ ಅಂತ ಕರೀತಾರೆ. ಪಂಚಮದೊಳಗೆ ಅಂತ ಹೆಸರಿರ್ತದೆ ಅದಕ್ಕೆ. ಅದಕ್ಕೆ ಮನಿ, ಮಠ, ಮಡದಿ, ಮಕ್ಕಳು, ಮನೆ, ಪಂಚಮದ ಮಧ್ಯದಲ್ಲಿ ನೀ ಕೂತಿದ್ದಿ ಮನುಷ್ಯ, ನೀನೊಬ್ಬ ಆರನೇದವ ನೀನು. ಅದಕ್ಕೆ ಇವುಗಳೆಲ್ಲವೂ ಸುಖ ಸಾಧನ ಅಂತ ಭಾವಿಸಿದ್ರು. ಅಂತಹ ಸುಖ ಸಾಧನಗಳನ್ನು ನೀನು ತ್ಯಾಗ ಮಾಡಿದಿ. ಹೆಂಗ ಈ ಮತ್ತೆ ನದಿಗೆ ಹೋದಾಗ ಕೆಲವರು ಹರಕದ ಬಟ್ಟಿಗಳನ್ನೆಲ್ಲ ನದಿ ಒಳಗೆ ತ್ಯಾಗ ಮಾಡ್ತಿರ್ತಾರೆ. ಇನ್ನೇನು ಉಪಯೋಗ ಬೀಳುದಿಲ್ಲ, ಅದಕ್ಕೆ ನದಿಗೆ ದಾನ ಕೊಟ್ಬಿಡುದು ಅಂತ ಕೆಲವರು ಕೊಟ್ಬಿಡ್ತಿರ್ತಾರ್ರಿ. ಪಾಪ ತಂಬಿಗೆ ಗಿಂಬಿ ಒಡೆದು ಹೋಗಿರ್ತಾವ, ಅವ್ ನದಿಯಾಗ ಬಿಟ್ಟು ಕೃಷ್ಣಾಪಣ ವಸ್ತು ಅಂತಿರ್ತಾರಲ್ಲ, ಹಂಗ ನೀ ಬಿಟ್ಟಿಲ್ಲಪ್ಪ. ಸುಖ ಸಾಧನಗಳಿವೆಲ್ಲ ನಾನು ಕೊಡ್ತೀನಿ ಅಂದ್ರು ಬಿಟ್ಟು. ಯಾಕ? ಜಗತಃ ಪ್ರತಿಷ್ಠಾಂ ಕ್ರತೋರಾನಂತ್ಯಂ ಅಭಯಸ್ಯ ಪಾರಂ ಸ್ತೋಮ ಮಹತ್ ಉರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ. ನಿನ್ ಕಣ್ಣಾಗ ಯಾರಿದ್ರು ಅಂದ್ರ ಈ ಸಣ್ಣ ಸಣ್ಣ ಪುಟ್ಟದ್ದೆಲ್ಲ ಇದ್ದಿದ್ದಿಲ್ರಿ, ದೊಡ್ಡ ದೊಡ್ಡ ಇದ್ದು ನಿನ್ ಕಣ್ಣಾಗ. ಹಿಂಗಾಗ ದೊಡ್ಡದನ್ನು ಪಡಿಲಿಕ್ಕೆ ಹೋಗಿ ಸಣ್ಣದನ್ನೆಲ್ಲ ಬಿಟ್ಬಿಟ್ಟಿನಿ. ಬುದ್ಧಿವಂತನಾದ ವ್ಯಕ್ತಿ, ವಿವೇಕಿಯಾದವ ಸಣ್ಣದನ್ನ ಬಿಟ್ಟು ದೊಡ್ಡದನ್ನೇ ಹಿಡಿತಾನ್ರಿ. ಒಂದು ರಾಜ್ಯ ಇತ್ತಂತ್ರಿ, ಆನಂದವರ ಒಂದ್ ಕಥೆ ಹೇಳ್ಬಿಡ್ತೀನಿ. ಆ ರಾಜ್ಯದೊಳಗೆ ಒಬ್ಬ ರಾಜ, ಅವಂಗು ಹೆಣ್ಮಗಳು ಒಬ್ಬಕಿನೇ ಇದ್ರಿ, ಗಂಡು ಮಗು ಇದ್ದಿದ್ದಿಲ್ಲ ಅವಂಗ. ಅವ ಏನ್ ವಿಚಾರ ಮಾಡಿದ ಅಂತಂದ್ರ, ನನಗೆ ಉತ್ತರಾಧಿಕಾರಿ ವಯಸ್ಸಾಗಿತ್ತು, ಇನ್ನು ಮುಂದೆ ಒಬ್ಬ ನೋಡ್ಕೊಳಿಕ್ ಬೇಕು ಅಂತ ಹೇಳಿ ನನ್ನ ಮಗಳನ್ನ ಕನ್ಯಾದಾನ ಮಾಡಿಕೊಳ್ಳೋದು, ಒಬ್ಬನ ಅಳಿಯಾನ ಮಾಡ್ಕೊಳ್ಳೋದು ಅಂತ ಇಟ್ಟುಕೊಂಡು ಯೋಗ್ಯ ವರಗಳನ್ನು ಹುಡ್ಕೋತ ಹೋದ್ನಂತ. ಹೋದಾಗ ಊರ್ ಹೊರಗೆ ಒಂದು ಆಶ್ರಮದೊಳಗೆ ಒಂದು 3-4 ಮಂದಿ ತಪಸ್ವಿಗಳು ಕಂಡ್ರಿ. ಅವಂಗ ಸ್ವಾಮಿಗಳಲ್ಲ, ತಪಸ್ವಿಗಳು, ಗೃಹಸ್ಥಾಶ್ರಮ. ಎಷ್ಟು ಶಾಂತಿ ಇದ್ರು, ಅವರ ನಿಸ್ಪೃಹತೆ, ಅವರ ವಿನಯ, ಅವರ ಕಲ್ಯಾಣ ಗುಣಗಳನ್ನು ನೋಡಿಬಿಟ್ಟು ರಾಜನಿಗೆ ಏನಿಸ್ತು, ಇವ್ರು 4 ಮಂದಿಯೊಳಗೆ ಯಾರಿಗೋ ಒಬ್ಬರಿಗೆ ನನ್ನ ಮಗಳನ್ನ ಕೊಟ್ರ ಮಗಳು ಸುಖವಾಗಿರ್ತದ, ರಾಜ್ಯನೂ ಇಂಥವ್ರ ಕೈಯಾಗಿದ್ರೆ ಸುಖವಾಗಿರ್ತದ ಅಂತ ಇಟ್ಟುಕೊಂಡು ಅವ್ರಿಗೆ 4 ಮಂದಿ ಹೇಳಿದ, ನಾಳೆ ನೀವು ನಮ್ಮ ಅರಮನೆಗೆ ಬರಬೇಕು ಅಂತ ಇಷ್ಟ ಹೇಳಿದ್ನಂತ. ಬರ್ತೀವಿ ಅಂತ ಹೇಳಿರೋರು. ಅವ್ರೇನ್ ಬಹಳ ಸಿಂಪಲ್ ಇದ್ರಿ, ಏನೋ ರಾಜ ಕಲಿತನ ಹೋಗೋದು ಅಂತ ಹೇಳಿ. ಈ ಮಾತು ಒಬ್ಬ ಕಳ್ಳ ಕಿವಿಗೆ ಬಿತ್ರಿ. ಒಬ್ಬ ಕಳ್ಳಗ ಕಿವಿಗೆ ಬಿತ್ತದ, ಅಲ್ಲೇ ಇದ್ರಿ ಅವ ಕಳ್ಳ. ಆ ಆಶ್ರಮಕ್ಕೆ ಬಂದಿದ್ದ ಕಳ್ತನಕ್ಕವ, ಎಲ್ಲೂ ಏನಿಲ್ಲದೆ ಇದ್ದಲ್ಲಿ ಕಳ್ತನಕ್ಕೆ ಬಂದಿರ್ತಾರೆ ಹುಚ್ಚುಗಳು, ಅಲ್ಲಿ ಬಂದಿದ್ದವ. ಅವ್ನ್ ಕಿವಿಗೆ ಬಿತ್ತು. ಅವ ಅಂದ, ಸುಳ್ಳ ಇಲ್ಲಿ ಕಳ್ತನ ಮಾಡಿ ಏನ್ ಮಾಡೋದು, ನಾಳೆ ಇವ್ರ 4 ಮಂದಿ ಜೊತೆಗೆ ನಾವೊಬ್ಬ 5ನೇದವ ಸ್ವಾಮಿ ಹಿಂಗ ಅಂದ್ರೆ ಆ ಬಾಬಾಗಳನ್ನ ವೇಷ ಹಾಕೊಂಡ್ ಅರಮನೆಗೆ ಹೋಗ್ಬೇಡಂತ. ಏನ್ ಕೊಡ್ತಾನ ರಾಜ್ಯ ಕೊಡೋ ಕಾಲಕ್ಕೆ ಹೆಂಗ ಜಾಸ್ತಿನೇ ಕೊಟ್ಟಿರ್ತಾನ ರಾಜ, ತಗೊಂಡ್ ಬಂದ್ರ ಆತು ಅಂತ ಇವನು ಅವ್ರ ಜೊತೆಗೆ ಹೋಗ್ಬಿಟ್ಟ. ಅವ್ರಿಗೆ ಬಂದವ್ ನೋಡಿ ನೀ ಯಾರು ಪರ ಕೇಳಲಿಲ್ರಿ, ಅವ್ರಿಗೆ ಅಂತವೆಲ್ಲ ವಿಚಿತ್ರ ಬಂದ್ರು. ಎಲ್ಲಾರು ಕೂತ್ಕೊಂಡ್ರು. 5 ಮಂದಿ ಇದ್ರು. ಒಬ್ಬೊಬ್ಬರಿಗೆ ಅವ ಪಾದ ಪೂಜೆ ಮಾಡಿ ಪ್ರಾರ್ಥನಾ ಮಾಡ್ಕೋತ ಬಂದ, ನನ್ ಮಗಳ್ ಸ್ವೀಕಾರ ಮಾಡ್ರಿ, ರಾಜ್ಯ ಕೊಡ್ತೀನಿ, ಮಗಳನ್ ಕೊಡ್ತೀನಿ, ನೀವೇ ಉತ್ತರಾಧಿಕಾರಿಗಳಾಗ್ರಿ ಅಂತ 5 ಮಂದಿ ಪ್ರಾರ್ಥನಾ ಮಾಡಿದ. 5 ಮಂದಿಯೂ ಸುಮ್ಮನೆ ಕೂತಿದ್ರು. ಇವನ್ ಪ್ರಾರ್ಥನಾ ಮುಗಿದ್ ನಿಂತ್ಮೇಲೆ ಯಾರ್ ಕೈ ಎತ್ತಾರ ಅಂತ ನೋಡ್ಲಿಕ್ಕತ್ತಿದ್ರು. 4 ಮಂದಿ ಎದ್ದು ಹೊರಗೆ ಹೋಗ್ಬಿಟ್ರಿ. ಮೊದ್ಲೇದವ್ರು 4 ಮಂದಿ ಸಾಧುಗಳು ಕೂತಿದ್ರು, ಅವ್ರು ಎದ್ದು ಹೊರಗೆ ಹೋಗ್ಬಿಟ್ರು. ಇವ ರಾಜ ಅನ್ಕೊಂಡ, ಹಂಗಾರ ಅವ್ರು 4 ಮಂದಿ ಬೇಡ ಆಗಿರ್ಬಹುದು, ಇವಂಗ 5ನೇದವಂಗ್ ಬೇಕಾಗಿರ್ಬಹುದು ಅಂತ ಅವ ಬಂದ. ಬಹಳ ಸಂತೋಷ ಆತು, ನೀವು ಒಪ್ಕೊಂಡ್ರಿ, ನನ್ ಮಗಳನ್ನ ರಾಜ್ಯವನ್ನ ನಿಮ್ಗೆ ಕೊಡ್ತೀನಿ ಅಂತ. ಅವ ಒಂದ ಮಾತು ಹೇಳ್ದ, ಅಪ್ಪ ನಾ ಸಾಧು ಅಲ್ಲ, ನಾ ಕಳ್ಳಿದ್ದೀನಿ, ನಿನ್ನ ಮನೆಗೆ ಕಳ್ತನಕ್ಕ ಅಂತ ಬಂದೀನಿ, ಇವರೆಲ್ಲಾ ಎದ್ದು ಹೋದ್ರು, ಅದಕ್ಕೆ ಮತ್ತೆ ನಾ ವಿಚಾರ ಮಾಡ್ಲಿಕ್ಕತ್ತೀನಿ ಅಂತ. ಇರ್ಲಿ ಬಿಡ್ರಿ, ನೀವು ಕಳ್ಳ ಯಾರ ಕಳ್ಳ ಅಂತ ಹೇಳ್ಕೊತಾನ, ಅದಕ್ಕೆ ನೀವು ಇಷ್ಟು ಪ್ರಾಮಾಣಿಕ ಇದ್ದೀನಿ, ನಿಂಗ ಕೊಡ್ತೀನಿ ನಾ ರಾಜ್ಯ ಅಂತ ಅವ ಅಂದರಿ, ಮಗಳನ್ನ ರಾಜ್ಯ ಕೊಡ್ತೀನಿ ಅಂತ. ಅದಕ್ಕೆ ಅವ ಒಂದ ಮಾತು ಹೇಳ್ದ, ನನಗೆ ನೀನೂ ಬೇಡ, ನಿನ್ನ ಮಗಳೂ ಬೇಡ, ರಾಜ್ಯನೂ ಬೇಡ, ನಾನು ಅವರಿಂದ ಹೋಗ್ತೀನಿ ಅಂತ. ಯಾಕಂತ ಕೇಳಿದ್ರೆ ರಾಜ್ಯ. ಅದಕ್ಕ ರಾಜ ಕೇಳಿದ್ದಕ್ಕ ಅವ ಉತ್ತರ ಕೊಡ್ತಾನ, ಕಳ್ಳ,
ನೀ ಕೊಡೋ ರಾಜ್ಯ, ನೀ ಕೊಡೋ ಕನ್ಯಾ ತಿರಸ್ಕಾರ ಮಾಡಿ ಅವ್ರು ಹೋಗ್ಬೇಕಾದ್ರೆ ಇದಕ್ಕಿಂತ ದೊಡ್ಡದವ್ರಿಗೇನೋ ಸಿಗುತ್ತಿರ್ಬೇಕು, ಅದಕ್ಕೆ ಅವ್ರು ಹೊಂಟಾರ, ಇಲ್ಲೇ ಇದ್ರಿ ಹೆಂಗ್ ಹೋಗ್ತಾರೆ ಹೇಳಿ ನೋಡ ಅಂತ ಕೇಳಿದ್ದಂತ ಮಿಸ್ಟರ್ ಮುರಳೀಧರ್ ಸರಾಫ್. ಅಂಡರ್ಸ್ಟುಡ್ಡ? ಇದಕ್ಕಿಂತ ದೊಡ್ಡದು ಏನೋ ಅದ ಅನ್ನೋದಕ್ಕೆ ಅವ್ರು ಇದನ್ನ ಬಿಟ್ಟು ಹೊಂಟಾರ. ಅವ್ರು ಆಚಾರು ನಮ್ಮನೆ ಊಟಕ್ಕೆ ಆಮಂತ್ರಣ ತಪ್ಪಿಸಿ ಬೇರೆ ಊಟಕ್ಕೆ ಹೋಗ್ತಾರ ಅಂದ್ರೆ ಇಲ್ಲಿಕ್ಕಿಂತ ಜಾಸ್ತಿ ಹೇಳದ ಅಂತ ಅರ್ಥದಕ್ಕೆ ಏನ್ರಿ ಆನಂದ್ ಅವ್ರ? ಹೌದಿಲ್ಲ, ಸರಳ ಅದ. ಅದು ಮತ್ತೆ ದೊಡ್ಡ ಬ್ಯಾಟಿ ಅದ ಅಂತ ತಿಳ್ಕೊಂಡು ಹೋಗಿರ್ತಾರ. ಅದರಿಂದ ಕಾಮಸ್ಯಾಪ್ತಿಂ ಅತ್ಯಸ್ರಾಕ್ಷಿ. ನೀನು ನೋಡು ನಚಿಕೇತ, ಸುಖ ಸಾಧನಗಳು ನಿನ್ನ ಮನೆಯವರೆಗೆ ತಾನಾಗಿ ಬಾಗಿಲು ತಟ್ಕೊಂಡು ಬಂದಿದ್ದು. ಅತ್ಯಸ್ರಾಕ್ಷಿ, ಅವನ್ನೆಲ್ಲ ಬಿಟ್ಟಿ ನೀನು ತ್ಯಾಗ ಮಾಡಿದೆ. ಯಾಕೆ ಗೊತ್ತಾ? ಜಗತಃ ಪ್ರತಿಷ್ಠಾಂ, ಇದಕ್ಕಿಂತ ದೊಡ್ಡ ವಸ್ತು ಅದ ಪರಮಾತ್ಮ. ಅವ ಹೆಂಗ? ಜಗತಃ ಪ್ರತಿಷ್ಠಾಂ, ಜಗತ್ತಿಗೆ ಆಧಾರ, ಜಗದಾಧಾರ. ಪ್ರತಿಷ್ಠಾನ ಶಬ್ದಕ್ಕೆ ಆಧಾರ ಅಂತ ಬರ್ಕೊಳ್ರಿ. ಕ್ರತೋರಾನಂತ್ಯಂ, ನೀನು ಮಾಡಿದ ಎಲ್ಲ ಕರ್ಮಗಳಿಗೂ ಅನಂತ ಫಲಪ್ರದ. ಕ್ರತು ಅಂದ್ರೆ ಕರ್ಮಗಳು, ಯಜ್ಞ ಅಂತ ಅರ್ಥದಕ್ಕ ಕೆಳಗೆ ಬರ್ದ ನೋಡ್ರಿ ಆಚಾರ್ಯರು. ಕ್ರತೋರಾನಂತ್ಯ ಹೇತುಂ, ನಾವು ಮಾಡಿದ ಕರ್ಮಗಳಿಗೆ ಅನಂತ ಫಲ ನೀಡುವಂತಹ ಭಗವಂತ. ಅದ್ಮೇಲೆ ಜಗದಾಧಾರನಾದ ಸಕಲ ಕರ್ಮಗಳಿಗೆ ಅನಂತ ಫಲಪ್ರದನಾದ ಅಭಯಸ್ಯ ಪಾರಂ, ಈ ಸಂಸಾರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಹೊಂದುವನಿಗೆ ಅವನೇ ತೀರ ದಂಡೆ. ಅಭಯಸ್ಯ ಪಾರ ಅಂದ್ರೆ ಮೋಕ್ಷಪ್ರದ ಅಂತ ಅರ್ಥ. ಸ್ತೋಮ ಮಹತ್, ವೇದ ಮಂತ್ರಗಳಿಂದಲೂ ಹೆಚ್ಚಿನವನು, ವೇದ ಮಂತ್ರಗಳಿಗಿಂತಲೂ ಹೆಚ್ಚಿನವನವನು. ಸ್ತೋಮ ಮಹತ್. ಉರುಗಾಯಂ ಬ್ರಹ್ಮಾದಿಗಳಿಂದ ಸ್ತುತ್ಯನಾದ. ಪ್ರತಿಷ್ಠಾಂ, ಏನ್ ಬರ್ದಾರಪ್ಪ ಪ್ರತಿಷ್ಠಾನ ಶಬ್ದಕ್ಕ? ನೋಡ್ರಿ, ಯಾಕೆ ಬರ್ದಾರ? ಪ್ರತಿಷ್ಠಾ ಮುಕ್ತರಿಗೆ ಆಶ್ರಯನಾದ ಅಂತ ಬರ್ದಾರ. ಸರಿ, ಪ್ರತಿಷ್ಠಾ ಮುಕ್ತರಿಗೆ ಆಶ್ರಯನಾದ ಭಗವಂತನನ್ನು ದೃಷ್ಟ, ನೋಡಿ ಅಂದ್ರೆ ಆ ಭಗವಂತನ ಬಗ್ಗೆ ತಿಳಿದು ಧೃತ್ಯ ಧೈರ್ಯದಿಂದ ಧೀರಃ ವಿವೇಕಿಯಾದ ನಚಿಕೇತ ನೀನು ಅವುಗಳನ್ನ ಬಿಟ್ಟಿ. ಯಾವುಗಳನ್ನ? ಕಾಮಸ್ಯಾಪ್ತಿಂ ಅಂದ್ರೆ ಬುದ್ಧಿವಂತನಾದ ನಚಿಕೇತನು, ಗಮನಿಸಬೇಕಾದ ಅಂಶ, ಬುದ್ಧಿವಂತನಾದ ನಚಿಕೇತನು ಜಗದಾಧಾರನಾದ ಸಕಲ ಸತ್ಕರ್ಮಗಳಿಗೆ ಅನಂತ ಫಲಪ್ರದನಾದ ಮತ್ತು ಮೋಕ್ಷಪ್ರದನಾದ ಹಾಗೂ ವೇದ ಪ್ರತಿಪಾದ್ಯನಾದ ಬ್ರಹ್ಮಾದಿಗಳಿಂದ ಸ್ತುತ್ಯನಾದ ಮುಕ್ತರಿಗೂ ನಿಯಾಮಕನಾದ ಭಗವಂತನನ್ನ ಚಿಂತಿಸಿ ಈ ಸುಖ ಸಾಧನವೆನಿಸಿರುವಂತಹ ಎಲ್ಲ ಪದಾರ್ಥಗಳನ್ನು ಅತ್ಯಸ್ರಾಕ್ಷಿ ಬಿಟ್ಟು. ಇಷ್ಟು ಮಂತ್ರಾರ್ಥ ತಿಳಿತಾ? ತಗೊಳ್ರಿ, ತೆಳಗೆ ನೋಡ್ರಿ. ಈಗ ಕ್ರತೋರಾನಂತ್ಯಂ ಏನ್ ಹೇಳಿಕೊಳ್ತಾರ? ಕ್ರತೋರಾನಂತ್ಯಂ ಅಂತ ವೇದಲ್ಲದ, ಅದಕ್ಕರ್ಥ ಕ್ರತೋ ಆನಂತ್ಯ ಹೇತುಂ. ಕ್ರತು ಅಂದ್ರೆ ಕರ್ಮ ಮಾಡಿದ್ದಕ್ಕೆ ಅನಂತ ಫಲವನ್ನ ಕೊಡ್ಲಿಕ್ಕೆ, ಹೇತು ಅಂದ್ರೆ ಕಾರಣ. ಯಾರು? ಭಗವಂತ. ಸ್ತೋಮೈರಪಿ ಸರ್ವಾತ್ಮನ ಪ್ರಾಪ್ತು ಅಶಕ್ಯಂ. ಸ್ತೋಮ ಅಂದ್ರೆ ವೇದ ಮಂತ್ರಗಳ ಗುಂಪು. ಆ ಗುಂಪು ವೇದ ಮಂತ್ರಗಳ ಸಮೂಹದಿಂದಲೂ ಸರ್ವಾತ್ಮನ ಪ್ರಾಪ್ತು ಅಶಕ್ಯಂ, ಏನ್ ತಲೆ ಹೊಡ್ಕೊಂಡ್ರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಸ್ತೋಮೇಭ್ಯೋಪಿ ಮಹಾಂತಂ, ಯಾಕ? ವೇದಕ್ಕಿಂತಲೂ ಹೆಚ್ಚಿದ್ದಾನ. ಉರುಗಾಯಂ ಇತ್ಯುಕ್ತತ್ವಾಚ, ಬ್ರಹ್ಮಾದಿಗಳಿಂದ ಸ್ತುತ್ಯ ಅಂತ ಹೇಳಿದ್ದರಿಂದ ನ ಜೀವ ವಿಷಯೋಯಂ ಪ್ರಶ್ನ, ಇದು ಜೀವ ವಿಷಯಕ ಪ್ರಶ್ನೆ ಅಲ್ಲ, ಭಗವದ್ ವಿಷಯಕ ಪ್ರಶ್ನೆ ಅಂತ ತಿಳ್ಕೊಳ್ರಿ. ಮತ್ತು ತಂದ್ರ ಆಚಾರ್ಯಲ್ಲಿ ನೆನಪು ಮಾಡಿದ್ರು. ಇನ್ನು ಅಂದ್ರ ಇಷ್ಟೆಲ್ಲ ವಿಶೇಷಣಗಳು ಭಗವಂತನನ್ನು ತಿಳಿಸುತ್ತವೆ ಹೊರತಾಗಿ ಜೀವನನ್ನ ತಿಳಿಸಲಾರವು. ಆಯ್ತಾ? ಒಂದು. ಎರಡನೇದ್ದು, ಈ ಉಪನಿಷತ್ತಿನ ಮುಂಭಾಗದಲ್ಲಿ ಅಂದ್ರೆ ಮುಂದಿನ ಪುಟಗಳನ್ನು ತಿರುಗಿಸಿದಾಗ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ. ನೋಡು ನಚಿಕೇತ, ನಿನ್ನ ಮನಸ್ಸನ್ನ ಬಾಣ ಅಂತ ತಿಳಿದುಕೊಂಡು ಗುರಿಯನ್ನು ಬ್ರಹ್ಮ ಅಂತ ತಿಳಿದುಕೋ. ಬ್ರಹ್ಮ ಇದ್ದಾನಲ್ಲ, ಅವ ನಿನ್ನ ಗುರಿ. ನಿನ್ನ ಮನಸ್ಸಿದೆಯಲ್ಲ, ಇದು ಬಾಣ ಅಂತ ತಿಳಿದುಕೋ ಅಂತ. ಗುರಿಗೂ ಬಾಣಕ್ಕೂ ಭೇದ ಇರ್ತದೋ ಅಭೇದ ಇರ್ತದೋ? ಸಿಂಪಲ್ ಭೇದ ಇರಬೇಕು. ಗುರಿ ಮತ್ತು ಬಾಣ ಎರಡು ಭಿನ್ನ ಇರಬೇಕಲ್ಲ. ಈಗ ನನ್ನ ಕೈಲೊಂದು ಬಾಣ ಇದೆ, ಮಾವಿನ ಮರದಲ್ಲಿ ಒಂದು ಹಣ್ಣಿದೆ. ಆ ಹಣ್ಣು ನನ್ನ ಕೈಲಿದ್ದ ಬಾಣಗಳು ಭಿನ್ನವೋ ಅಭಿನ್ನವೋ? ಭಿನ್ನವೇ. ಅದರಿಂದ ಅದು ಹೇಳಿದ್ದಾರೆ, ಶರವತ್ ತನ್ಮಯೋ ಭವೇತ್. ಬಾಣದಂತೆ ಆ ಗುರಿಕಾರ ಹೇಗೆ ಬಾಣದಂತೆ ತನ್ಮಯನಾಗಬೇಕು ಅಂದ್ರೆ ಬಾಣ ಹೇಗೆ ಏಕಾಗ್ರಚಿತ್ತ ಹೋಗಿ ಅಲ್ಲಿ ವೇದಗೊಳಿಸ್ತದೋ ಹಾಗೆ ಜೀವನು ಭಗವಂತನಲ್ಲಿ ಸೇರಿಕೊಳ್ಬೇಕು ಅಂತ ಹೇಳಿಕತ್ತದ. ಶರವು ಅಂದ್ರೆ ಬಾಣವು ಗುರಿಯಿಂದ ಭಿನ್ನವಾಗಿದ್ದು ಬಿಲ್ಲಿನಿಂದ ಹೊರಟಾಗ ಗುರಿಯಲ್ಲಿ ಸೇರಿಕೊಳ್ತದೋ ಹಾಗೆ ನಿನ್ನ ಮನಸ್ಸು ಭಗವಂತನಲ್ಲಿ ಸೇರ್ಕೊಳ್ಬೇಕು.
ಇದು ಭೇದ ಹೇಳ್ತದ ಅಭೇದ ಹೇಳ್ತದೋ? ಭೇದವನ್ನ ಹೇಳ್ತದ. ಅಭಯಂತಿ ತೀರ್ಷತಾಂ ಪಾರಂ, ಸಂಸಾರವನ್ನ ದಾಟಬೇಕೆಂಬುವರಿಗೆ ತೀರ ಅಂತದ. ಭೇದ ಹೇಳ್ತದ ಅಭೇದ ಹೇಳ್ತದ? ಭಗವಂತನ ವಿಷಯದಲ್ಲಿ ಭೇದ ಹೇಳ್ತದ. ತಾದೃಗೇವ ಭವತಿ, ಭಗವಂತನಲ್ಲಿ ನೀನು ಸೇರಿಕೊಂಡಾಗ ಭಗವಂತನಂತೆಯೇ ಆಗ್ತಿ ಹೊರತಾಗಿ ಭಗವಂತನೇ ನೀನಾಗೋದಿಲ್ಲ. ಒಂದು ವಾಟಗ ನೀರಿನಾಗ ಇನ್ನೊಂದು ವಾಟಗ ನೀರು ಹಾಕಿದ್ರೆ ಆ ವಾಟಗ ನೀರು ಈ ವಾಟಗ ನೀರು ಒಂದ ತರಹ ಆದ ಹೊರತಾಗಿ ಒಂದ ಆಗಿಲ್ಲವು. ಒಂದ ಆಗಿದ್ರೆ ವಾಟಗ ತುಂಬಾರ್ದಾಗಿತ್ತು, ವಾಟಗ ತುಂಬತದ ಅಂದ್ರೆ ಒಂದ ತರ ಆಗ್ಯ ಹೊರತಾಗಿ ಒಂದಾಗಿಲ್ಲವು. ಇತ್ಯಾದವು ಸರ್ವತ್ರ, ಇಲ್ಲೆಲ್ಲಾ ಕಡೆಗೂ ಕೂಡ ಭೇದ ಸೇವೋಕ್ತೇಶ್ಚ, ಭೇದವನ್ನೇ ಹೇಳಿದ್ದಾರೆ. ನ ಜೀವಾಭೇದ, ಜೀವಾಭೇದ ಅಲ್ಲ. ಸರಿ ಆಯ್ತಾ? ನಾಚಿಕೇತಂ ಶಕೇಮಸಿ ಇತ್ಯುಕ್ತತ್ವಾಚ್ಚ ನಾಚಿಕೇತಾಗ್ನಿಸ್ಥೋ ಭಗವಾನೇವ ಉಚ್ಯತೆ ಇತಿ ಸಿದ್ಧಂ. ನಾಚಿಕೇತ ಅಗ್ನಿಯಲ್ಲಿದ್ದ ಭಗವಂತನನ್ನ ತಿಳಿತಿ ಅಂತ ಹೇಳಿದ್ದರಿಂದ ಸ್ಪಷ್ಟವಾಗಿ ಅಗ್ನಿಸ್ಥನಾದ ಭಗವಂತನೇ ಇಲ್ಲಿ ಪ್ರಶ್ನೆಗೆ ವಿಷಯನಾದವನು. ಉರುಗಾಯಂ ದೃಷ್ಟ್ವಾ ಅನ್ವಯ ಮಾಡ್ತಾರೆ ಆಚಾರ್ಯ. ಈಗ ಸರ್ವೋತ್ತಮನಾದ ಭಗವಂತನನ್ನ ಕಂಡು ಕಾಮಸ್ಯ ಆಪ್ತಿಂ ಅತ್ಯಸ್ರಾಕ್ಷೀ, ಲೌಕಿಕ ಪದಾರ್ಥಗಳ ತ್ಯಾಗವನ್ನ ಮಾಡಿದ್ದೀ. ನಚ ಮೃತ್ವಾ ಯಮಂ ಪ್ರಾಪ್ತಸ್ಯ, ಆಚಾರ ಅಂತಾರ ಸತ್ತು ಯಮನ ಕಡೆಗೆ ಹೋದ. ನೋಡ್ರಿ ಎಷ್ಟು ಸ್ವಚ್ಛ ವಾಕ್ಯದ. ಮೃತ್ವಾ ಯಮಂ ಪ್ರಾಪ್ತಸ್ಯ, ಸತ್ತು ಹೋಗ್ಯಾನ, ಅದೇ ದೇಹದಿಂದ ಯಮನ ಕಡೆಗೆ ಹೋಗಿಲ್ಲ. ನಚ ಮೃತ್ವಾ ಯಮಂ ಪ್ರಾಪ್ತಸ್ಯ ನಚಿಕೇತೋ ಮೃತೋ ಅಸ್ತಿವಾನಮ ಇತಿ ಸಂಶಯ ಅಸ್ತಿ. ಸತ್ತು ಯಮನ ಕಡೆಗೆ ಹೋಗಿರುವಂತಹ ವ್ಯಕ್ತಿಗೆ ಮತ್ತ ನಾನಿದ್ದೀನೋ ಇಲ್ಲೋ ಅಂತ ಹಿಂಗೇನು ಪ್ರಶ್ನೆ ಬರ್ತಿತ್ತೇನ್ರಿ? ಅದಕ್ಕೆ ವಾಮನ ಪಂಡಿತಾಚಾರ್ಯರು ಪ್ರೇತ ಜೀವ ಅಸ್ತಿತ್ವಸ್ಯ ಸ್ವಾನುಭವ ಸಿದ್ಧತ್ವಾತ್, ಪ್ರೇತ ಜೀವ ಅದ ಅನ್ನೋ ವಿಷಯಕ್ಕೆ ಸ್ವಾನುಭವ ಸಿದ್ಧ, ತಾನೇ ಇದ್ದ ನಚಿಕೇತ ಪ್ರೇತ ಜೀವನಾಗಿ. ಹಿಂಗಿದ್ದಾಗ ಅವನ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಲ್ಲಾದ್ರೂ ಅಂತ ವಾಮನ ಪಂಡಿತಾಚಾರ್ಯ ಬರೀತಾರೆ ಸ್ಪಷ್ಟವಾಗಿ. ಇನ್ನ ಮುಂದ ನಾರಾಯಣ ಪಂಡಿತಾಚಾರ್ಯರ ಮೊಮ್ಮಕ್ಕಳು. ಸರಿನಾ? ಮುಂದೆ ಹೊಂಡ್ಬರ್ರಿ. ತಮ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ, 12ನೇ ಮಂತ್ರ. ಗುಹಾಗಿತಂ ಗಹ್ವರೇಷ್ಟಂ ಪುರಾಣಂ ಆಧ್ಯಾತ್ಮ ಯೋಗಾದಿಗಮೇನ ದೇವಂ ಮತ್ವಾಧೀರೋ ಹರ್ಷಶೋಕೌ ಜಹಾತಿ. ಅವರೇ ಅದೇ ಉತ್ತರ ಹೇಳ್ತಾರೆ. ಈಗ ನಾ ಆಗಲೇ ಒಂದು ಕಥೆ ಹೇಳಿದ್ನಲ್ಲ, ಅದರದ್ದು ವಿವರಣೆ ಇದು. ಏನು? ಹರ್ಷ ಮತ್ತು ಶೋಕಗಳನ್ನ ಅಂದ್ರ ಲೌಕಿಕ ಪದಾರ್ಥಗಳು ಸಿಕ್ಕಾಗ ಹರ್ಷವಾಗಲಿ ಬಿಟ್ಟಾಗ ಶೋಕವಾಗಲಿ ಆಗೋದಿಲ್ಲ ಅವರಿಗೆ. ಯಾರಿಗೆ? ಭಗವಂತನೆಂಬುವಂತಹ ದೊಡ್ಡ ನಿಧಿ ಸಿಕ್ಕವನಿಗೆ ಈ ಪದಾರ್ಥಗಳು ಸಿಕ್ಕರೂ ಬಿಟ್ರು ಏನಾಗಂಗಿಲ್ಲ. ನೋಡ್ರಿ, ತಮ್ ದುರ್ದರ್ಶಂ, ದುಃಖೇನ ಕಷ್ಟಪಟ್ಟು ಸಿಗಬೇಕಾಗಿರುವಂತಹ ಭಗವಂತ. ಅವ ಗೂಢಂ ಅತ್ಯಂತ ರಹಸ್ಯನಾದವನು, ಗುಹಾಹಿತಂ ಅನುಪ್ರವಿಷ್ಟಂ ಎಲ್ಲರ ಹೃದಯ ಗುಹೆಯಲ್ಲಿರ್ತಕ್ಕಂಥವನು, ಗಹ್ವರೇಷ್ಠಂ ಮುಕ್ತ ಜೀವರಲ್ಲಿರ್ತಕ್ಕಂಥವನು, ಗಹ್ವರೇಷ್ಠಂ ಅನ್ನೋ ಶಬ್ದಕ್ಕೆ ಮುಕ್ತರಲ್ಲಿ ಇರುವಂಥವನು, ಪುರಾಣಂ ಅನಾದಿ ಕಾಲದಿಂದ ಇದ್ದವನು, ಅಧ್ಯಾತ್ಮ ಯೋಗಾದಿಗಮೇನ ಅಪರೋಕ್ಷ ಜ್ಞಾನದಿಂದ ಒಮ್ಮೆ ಅವನನ್ನು ಪಡೆದು ಬಿಟ್ರೆ ದೇವಂ ಅಥವಾ ಧೀರ ಜ್ಞಾನಿಯಾದವನು, ಹರ್ಷಶೋಕವು ಜಹಾತಿ. ಸರು ಸೋಮಾರ ಸುಮ್ಮ ಎಲ್ಲಿ ತಲೆಗೆ ಕೂತಿ ಊಟಕ್ಕೆ ಕೂತಿದಂತೆ ಯಾರು ಆಚಾರ ಪಾಪ ಏಕಾದಶಿ ಹೇಳಬಾರ್ದು, ಆದ್ರೂ ನೆನಪಾಗಿದೆ ಹೇಳಿರ್ತೀನಿ. ಅದು ಶಾವ್ಗಿ ಖೀರು ಹೋಳಿಗೆ ಎಲ್ಲ ಬರ್ಲಿಕ್ಕತ್ತಿತ್ತಂತ. ಅವ ಮೇಲಿಂದ ಮೇಲೆ ಅನ್ನ ಸಾರು ತಂದು ಹಾಕ್ಲಿಕ್ಕತ್ತಿದ್ದಂತ. ತೆಗಿಯೋ, ಅದೇನು ಅನ್ನ ಸಾರು ಮೂರ್ ಸಲ ಹಾಕ್ತಿ, ಹೋಳಿಗಿತಾ ಇಲ್ಲಿ ಅಂದಂತವ. ನೋಡ್ರಿ, ಹೋಳಿಗೆ ಕಣ್ಣಲ್ಲಿ ಇದ್ರಿಂದ, ಶಾವ್ಗಿ ಖೀರ್ ಕಣ್ಣಲ್ಲಿ ಇದ್ರಿಂದ ಅನ್ನ ಸಾರು ಬಿಟ್ಟ ಅವನು ದುಃಖ ಆಗ್ಲಿಲ್ಲ ಅವನಿಗೆ. ಅನ್ನ ಸಾರು ಬಂದಾಗ ಹರ್ಷನೂ ಆಗಿರ್ಲಿಲ್ಲ ಅವ್ನು, ಯಾಕಂದ್ರೆ ಅವ ಏನ್ ಮಾಡೋದು ತಗೊಂಡು ಅಂದವ. ಅದರಿಂದ ತಮ್ ದುರ್ದರ್ಶಂ ಗೂಢವನು ಪ್ರವಿಷ್ಟಂ, ಮಂತ್ರಾರ್ಥ ನೋಡ್ಕೊಳ್ರಿ ಎಲ್ಲಾರು. ತಮ್ ಆ ಪರಮಾತ್ಮ ಹೆಂಗ? ದುರ್ದರ್ಶಂ ಅನ್ನೋ ಶಬ್ದಕ್ಕ ರಾಯರಂತಾರ ಅತಿ ಪ್ರಯತ್ನೇನ ಜ್ಞೇಯಂ. ಬಹಳ ಶ್ರಮಪಟ್ಟು ಕಾಣಬೇಕು ಭಗವಂತನನ್ನ, ಬಹಳ ಶ್ರಮಪಟ್ಟು ಕಾಣಬೇಕು. ನೆನ್ಪಿಟ್ಟುಕೊಳ್ರಿ, ಯಾರು ಹೆಚ್ಚು ಶ್ರಮಪಟ್ಟು ಅಧ್ಯಯನ ಮಾಡಿರ್ತಾರ ನೋಡ್ರಿ, ಸುಮ್ಮನೆ ವಿಚಾರ ಹೇಳ್ತೀನಿ, ಬಹಳ ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಾರ ನೋಡ್ರಿ, ಅವ್ರಿಗೆ ಸಿಗೋ ಆನಂದ ಈಸಿ ಪಾಠ ಕಲ್ತವ್ರಿಗೆ ಸಿಗೋದಿಲ್ರಿ. ಹಂಗೆ ಸಿಗೋದಿಲ್ರಿ. ಪ್ರತಿ ಒಂದು ಗ್ರಂಥ ಓದೋ ಕಾಲಕ್ಕೂ ಪೆಟ್ಟು ತಿಂದು ಅಭ್ಯಾಸ ಮಾಡಿ ಗಟ್ಟಿಯಾಗಿ ಮತ್ತು ಓದಿ ಮತ್ತೆ ಗಟ್ಟಿಯಾಗಿರ್ತಾರಲ್ಲ, ಅವ್ರ ವಿದ್ಯಾ ಅವ್ರ ಆನಂದ ಎಷ್ಟು ಗಟ್ಟಿ ಇರ್ತದೆ. ಹಂಗ ಈ ಗೈಡ್ ಓದಿ ಪರೀಕ್ಷಾ ಪಾಸ್ ಆದವ್ರದ್ದು ಇರುದಿಲ್ರಿ. ಹಂಗ ಗೊತ್ತಾತಿಲ್ಲ ಹೇಳಿದ್ದೆ ಅಂತ ಹೇಳಿ 2 ಗೈಡ್ ಓದೋದು ಪಾಸ್ ಆಗ್ಬಿಡೋದು. ಆ ಹುಡುಗ ಹಗಲೆಲ್ಲ ಫೇಲ್ ಆಗ್ತಿದ್ನಂತ್ರಿ. ಅವ್ರಪ್ಪಗೆ ಭಾಳ ಟೆನ್ಷನ್ ಆಗ್ಬಿಡ್ತು. ಮಾಸ್ತರಿಗೆ ಕೇಳಿದ್ನಂತ, ನಮ್ಮ ಹುಡುಗ ಹಗಲೆಲ್ಲ ಫೇಲ್ ಆಗ್ತಾ ಏನ್ ಮಾಡ್ಬೇಕು ಅಂತ. ಗೈಡ್ ಕೊಡ್ರಿ ಪಾಸ್ ಆದಂಗವ ಅಂತ ಗೈಡ್ ತಗೊಂಬಂದವ, ತಂದ ಮಗಗ್ ಕೊಟ್ಟವ. ತಗೊಳ್ಳೆ, ಮಾಸ್ತರ್ ಹೇಳಿ ಇದನ್ನ ತಗೊಂಡು ಓದಿದ್ರೆ ಮತ್ತ 50% ಪಾಸ್ ಆದಂಗ ಅಂತ ಹೇಳಿರಂತ. ಅದಕ್ಕೆ ಮಗ ಏನ್ ಅನ್ಬೇಕ್ರಿ, ಇನ್ನೊಂದು ಗೈಡ್ ತರಬೇಕು ಬೇಡಪ್ಪ, 100% ಪಾಸ್ ಆಗ್ತಿದ್ನಿ ಅಂತ. ಯಾಕಂದ್ರೆ 2 ಕೂಡಿ 100 ಆಗಿ ಎಷ್ಟು ಶಾಣೆ ಆಗಿದ್ ನೋಡ್ರಿ ಅವ.
ಅಪ್ಪ ಒಂದು ಗೈಡ್ ತಗೊಂಡು ಮಾಸ್ತರ್ ಹೇಳ್ಯಾರ ಇದನ್ನ ಓದ್ಲೆ 50% ಪಾಸ್ ಆಗ್ತಿ ಅಂದ್ರೆ ಇನ್ನೊಂದು ಗೈಡ್ ತಂದ್ರೆ ಆಗ್ತಿರ್ಲಿಲ್ಲಪ್ಪ 100% ಕೇಳ್ ಅಂತವ. ಅದಕ್ಕೆ ನಮ್ ಬುದ್ಧಿವಂತರು ಹಿಂಗ ಇರ್ತಾರ. ಪ್ರಕಾಶ್ ಗೈಡ್ ಅಂತ ಬರ್ತಿತ್ತಪ್ಪ. ಅದೇ ಬರ್ತಿತ್ತು, ವಿಕ್ರಮ್ ಗೈಡು, ಪ್ರಕಾಶ್ ಗೈಡ ಬರ್ತಿತ್ತು. ಮುಂದೆ ನೋಡ್ರಿ ಏನಾಯ್ತು. ದುರ್ದರ್ಶಂ ಅತಿ ಪ್ರಯತ್ನೇನ ಜ್ಞೇಯಂ ಗೂಢಂ ಅನಭಿವ್ಯಕ್ತಂ. ಇಲ್ಲ, ಬಹಳ ಗೂಢವ, ಅಭಿವ್ಯಕ್ತನಾಗುವುದಿಲ್ಲ. ಅನುಪ್ರವಿಷ್ಟಂ ಪ್ರೇರಕನಾಗಿ ಎಲ್ಲರಲ್ಲೂ ಇರುವಂಥವನು. ಗುಹಾಹಿತಂ ಸರ್ವರ ಜೀವರಲ್ಲಿ ಇರ್ತಕ್ಕಂಥವನು. ಗಹ್ವರೇಷ್ಟಂ ಮುಕ್ತರ ಜೀವರಲ್ಲಿ ಇದ್ದು ನಿಯಮನ ಮಾಡುವಂಥವನು. ಪುರಾಣಂ ಪುರಾತನಂ ಆಧ್ಯಾತ್ಮ ಯೋಗಾದಿಗಮೇನ ಧ್ಯಾನದಿಂದ ಅಪರೋಕ್ಷ ಜ್ಞಾನದಿಂದ ಅವನನ್ನು ತಿಳ್ಕೊಂಡ್ರೆ ಮತ್ವ ಧೀರ ಜ್ಞಾನಿಯಾದವನು ಹರ್ಷ ಶೋಕವು ಜಹಾತಿ, ಸುಖವಾಗಲಿ ದುಃಖವಾಗಲಿ ಎರಡನ್ನೂ ಕೈ ಬಿಡ್ಲಿಕ್ಕೆ ಅವ ತಯಾರಿದ್ದಾನ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರಷ್ಟೆ. ಇನ್ನ ಏತತ್ ಶ್ರುತ್ವಾ ಸಂಪರಿಗೃಹ್ಯ ಮೃತ್ಯಃ ಪ್ರವಹ್ಯ ಧರ್ಮ್ಯಂ ಅಣುಮೇನಮಾಪ್ಯ ಸಮೋದತೆ ಮೋದನೀಯಂ ಹಿ ಲಬ್ಧ್ವಾ ವಿವೃತಂ ಸದ್ಮ ನಚಿಕೇತಸಂ ಮನ್ಯೇ. ನಚಿಕೇತ, ನಿನಗ ಮೋಕ್ಷದ ಬಾಗಿಲು ತೆಗೆದದಂತ ನಾ ಅನ್ಕೋತೀನಿ. ಎಷ್ಟು ಚಂದ ಮಾತ್ರಿ. ನಚಿಕೇತ ಸಮ್ಮನ್ನೆ ವಿವೃತಂ ಸದ್ಮ. ನಿನ್ನ 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 ಶ್ರದ್ಧೆ, ನಿನ್ನ ಭಕ್ತಿ, ನಿನ್ನ ಜಿಜ್ಞಾಸು ಇದನ್ನ ನೋಡಿದರೆ ವೈಕುಂಠದ ಬಾಗಿಲಿಂಗ ತೆರೆದದೆ ಅಂತ ನಂಗೆ ಅನಿಸ್ತದೆ. ಎಷ್ಟು ಅಂದ್ರೆ ನಚಿಕೇತನನ್ನ ಕಂಡು ಇಷ್ಟು ತುಂಬಾ ಮೆಚ್ಚಿ ಹೊಗಳಬೇಕಾದ್ರೆ ಅಷ್ಟು ದೊಡ್ಡ ಜ್ಞಾನಿ ಇಲ್ಲ ಸುಮ್ಮನೆ ಅಂತಾರೇನ್ರಿ? ಹಂಗೆಲ್ಲ ದೊಡ್ಡ ವ್ಯಕ್ತಿತ್ವ ಅಂತ ನೋಡ್ರಿ. ಏನಂತಾರ, ಯಾವ ಮನುಷ್ಯನು ಇಲ್ಲಿ ಮರ್ತ್ಯ ಅದ, ಯಹ ಮರ್ತ್ಯ, ಯಾವ ಮನುಷ್ಯನು ಮಂತ್ರದಲ್ಲಿ ಯಹ ಮರ್ತ್ಯ, ಯಾವ ಮನುಷ್ಯನು ಏತತ್ ಶ್ರುತ್ವ, ಈ ಭಗವಂತನನ್ನು ಕೇಳಿ. ಏತತ್ ಶ್ರುತ್ವ ಅನ್ನೋ ಶಬ್ದಕ್ಕೆ ಈ ಭಗವಂತನನ್ನು ದೊಡ್ಡವರಿಂದ ಕೇಳಿ, ದೊಡ್ಡವರ ಬಾಯಿಂದ ಕೇಳಿ. ಧರ್ಮ್ಯಂ ಅಣು ಪ್ರವೃಹ್ಯ, ಅವ ಧರ್ಮ್ಯ ಜಗದಾಧಾರನಾಗಿದ್ದಾನೆ ಮತ್ತು ಅಣು ಆಗಿದ್ದಾನೆ, ಸೂಕ್ಷ್ಮನಾಗಿದ್ದಾನೆ. ಇವನನ್ನು ಪ್ರವೃಹ್ಯ ಜೀವನಿಂದ ಭಿನ್ನನಾಗಿ ತಿಳಿದು, ಕೆಳಗ ಆಚಾರ ತಾತ್ಪರ್ಯ ಕೊಟ್ಟಾರ. ಪ್ರವೃಹ್ಯ ಅಂದ್ರೆ ಜೀವಾತ್ ಪೃಥಕೃತ್ಯ, ಭಗವಂತನನ್ನು ತಿಳಿದುಕೊಳ್ಳುವ ಕಾಲಕ್ಕೆಲ್ಲ ನನ್ನಿಂದ ಭಿನ್ನನಿದ್ದಿ ಅಂತ ತಿಳಿತಿರ್ಬೇಕು. ಅರ್ಥ ಆಯ್ತಾ? ಈ ಯಾವ ಮನುಷ್ಯನು ಹಿರಿಯರಿಂದ ಭಗವಂತನು ಸಕಲ ಜಗದಾಧಾರನಾಗಿದ್ದಾನೆ ಹಾಗೂ ಮತ್ತು ಸೂಕ್ಷ್ಮಾತಿ ಸೂಕ್ಷ್ಮನಾಗಿದ್ದಾನೆ, ಅದರಿಂದ ನಾವು ಜಗದಾಧಾರರು ಅಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮರು ಅಲ್ಲ, ಅವರಿಂದ ಭಿನ್ನರಿದ್ದೇವೆ ಎಂದು ತಿಳಿದರೆ ಅಂಥ ವ್ಯಕ್ತಿ ಏನಂ ಆಪ್ಯ, ಈ ಭಗವಂತನನ್ನು ಹೊಂದಿ, ಮೋದನೀಯಂ ಏನಮಾಪ್ಯ, ಸಂತೋಷಕ್ಕೆ ಸ್ಥಾನ ನೆನೆಸಿರುವಂತಹ ಪರಮಾತ್ಮನನ್ನು ಹೊಂದಿ, ಮೋದತೆ ಸಂತೋಷ ಪಡ್ತಾನೆ, ಭಾರಿ ಸಂತೋಷ ಪಡ್ತಾನೆ. ಯಾಕೆ? ಭಗವಂತ ಸಂತೋಷ ಪಡಿಸುವ ವಸ್ತು ಅದು. ಸ ಮೋದತೆ ಮೋದನೀಯಂ ಹಿ ಲಬ್ಧ್ವಾ, ಯಾವ ವಸ್ತು ಸಿಕ್ಕಾಗ ನಾವು ನಿಜವಾಗಿ ಆನಂದ ಪಡಬೇಕೋ ಅದೇ ವಸ್ತು ಅದು. ವಿವೃತಂ ಸದ್ಮ ನಚಿಕೇತ ಸಮ್ಮನ್ಯ, ಅದರಿಂದ ನಿನ್ನ ವಿಷಯದಲ್ಲಿ ನನಗೆ ಅನಿಸ್ತದೆ ವೈಕುಂಠ ದ್ವಾರ ತೆಗೆದದ. ಮಂತ್ರಾರ್ಥ ಆಗಿದಲ್ಲ? ಏತತ್ ಶ್ರುತ್ವ ಸಂಪರಿಗೃಹ್ಯ ಮರ್ತ್ಯ, ಹಿರಿಯರ ಬಾಯಿಂದ ಈ ಭಗವಂತನ ಬಗ್ಗೆ ತಿಳಿದು ನಿಶ್ಚಯ ಮಾಡಿಕೊಂಡು, ಭಗವಂತ ಬೇರೆ ಇದ್ದಾನೆ, ನಾನು ಬೇರೆ ಇದ್ದೇನೆ ಎಂಬುದು ಧ್ಯಾನ ಮಾಡಿಕೊಂಡು ಅವನನ್ನು ಪಡಿತಾನೆ. ಯಾಕೆ? ಅವ ಮೋದನೀಯವಾದ ವಸ್ತು, ಸಂತೋಷಪಡಿಸುವಂಥವನು. ಅವನು ಪಡೆದಾಗ ಮೋದವಾಗ್ತದೆ, ನೀನು ವೈಕುಂಠಕ್ಕೆ ಅರ್ಹನಾಗಿದ್ದೀಯಾ. ಕೆಳಗ ತಾತ್ಪರ್ಯ ಮಹಾವರಾಹ ಪುರಾಣದ ವಾಕ್ಯ. ಮುಕ್ತ ಜೀವೇ ಸ್ಥಿತಂ ವಿಷ್ಣುಂ ವಿದಿತ್ವಾ ಜೀವತಃ ಪೃಥಕ್ ಮೋದತೆ ಮೋದನೀಯಂ ತಂ ಪ್ರಾಪ್ಯ ಮುಕ್ತ ಸದೈವ ಚ. ಮುಕ್ತ ಜೀವನಲ್ಲಿ ಇರುವಂತಹ ವಿಷ್ಣುವನ್ನು ತಿಳಿದು, ಜೀವತಃ ಪೃಥಕ್ ಜೀವನಿಂದ ಭಿನ್ನನಾಗಿದ್ದಾನೆ, ಮುಕ್ತನಲ್ಲೂ ಇದ್ದಾನೆ ಎಂಬುದು ತಿಳಿದು, ಮೋದತೆ ಮೋದನೀಯಂ ತಂ ಪ್ರಾಪ್ಯ ಮೋದನೀಯನಾದ ಭಗವಂತನನ್ನು ಪಡೆದು, ಸದೈವ ಮುಕ್ತ ಮೋದತೆ ಮುಕ್ತನಾಗಿ ಆನಂದ ಪಡ್ತಾನೆ. ಇಷ್ಟು ಮಹಾವರಾಹ ಪುರಾಣದ ವಾಕ್ಯ. ಇನ್ನು ಮುಂದೆ ಈಗ ನಚಿಕೇತ ಏನು ಮಾತಾಡ್ತಾನೆ? ಇಷ್ಟೊತ್ತು ಹೊಗಳಿಸ್ಕೊಂಡಲ್ಲ ಅವ, ಈಗ ಅಂತಾನ ಅಲಂ ಪ್ರಶಂಸೆಯ, ಸಾಕು ಸ್ವಾಮಿ, ಎಷ್ಟು ಹೊಗಳುತ್ತೀರಿ ಎಲ್ಲರ, ನನ್ನ ಹೊಗಳಿ 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 ಎನ್ನನು ಹೊನ್ನ ಶೂಲಕ್ಕೇರಿಸಿದರಯ್ಯ ಅಂತ ನಮ್ಮ ಊರಾಗಿನೊಬ್ರು. ಹೊಗಳುವಿಕೆ ಅನ್ನೋದು ಹೊನ್ನ ಶೂಲ ಇದ್ದಂತೆ, ಬಂಗಾರದ ಶೂಲ, ಚುಚ್ಚುಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ. ಅದಕ್ಕೆ ಸಾಕು ಅಂದ್ರು. ನೀವು ಹೊಗಳಬೇಡಪ್ಪ ಇನ್ನ ಅಂದ್ರು. ಏನು ನಚಿಕೇತ ಈ ಮಂತ್ರದ ಮೇಲೆ ನನಗನಿಸ್ತದ, ಮತ್ತ ಆಕ್ಚುಲಿ ಹಂಗಿರುವುದಿಲ್ಲ. ಈ 14ನೇ ಮಂತ್ರದ ಮೇಲೆ ಏನ್ ಬರ್ಕೋಬೇಕು? ನಚಿಕೇತ ಉವಾಚ ಅಂತ ಬರ್ಕೋಬೇಕು. ಅಂದ್ರೆ ತಿಳಿತದ ಈ ಮಾತು ನಚಿಕೇತ ಹೇಳಿದ್ದು ಅಂತ ಅರ್ಥ ಆಗ್ತದೆ, ಗೊತ್ತಾಗಿಲ್ಲ. ಹಂಗೆ ಹಿಂದಿನ ಮಂತ್ರದಾಗ ಎಲ್ಲೂ ಬರ್ಸಿಲ್ಲ, ಸುಮ್ಮನೆ ಇಲ್ಲಿ ಹೇಳಿದ್ದು ಗೊತ್ತಾಗ್ಲಿ ಅಂತ.
ಅದಕ್ಕ ಹೊಟ್ಟಿರ್ತಾರಲ್ಲ ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ ಮಾಡ್ಯಾರ ವಿಷ್ಣು ತೀರ್ಥರು ಭಾಗವತ್ ಸಾರಧಾರದಾಗ. ಅದಕ್ಕ ನಮ್ಮನ್ನ ನಾವು ಹೊಗಳ್ಕೊಳ್ಳೋದು ಮತ್ತ ಮಂದಿ ಹೊಳಿಸ್ಕೊಳ್ಳೋದು ಕೇಳ್ಕೋತ ಕೊಡೋದು ಇವೆಲ್ಲ ಮಾಡಬಾರ್ದು ಅಂತ. ಈಗ ನೋಡ್ರಿ, ನನಗೆ ನೀವು ಹೊಗಳಿದ್ ಸಾಕು, ಇನ್ನು ನನ್ನ ಸ್ವಲ್ಪ ಪ್ರವಚನ ಹೇಳ್ರಿ, ಇನ್ನು ಪಾಠ ಹೇಳ್ರಿ. 4 ವರ್ಷ ಬಂದಿದ್ನಂತ ಮನೆಗೆ, ದಿವಸ ಅಡ್ಡಾಡಿದ್ನಂತ ಪಾಪ. ಬಾ ನಾಳೆ ಪಾಠ ಹೇಳಿಬಿಡ್ತೀನಿ, ಬಾ ನಾಳೆ ಪಾಠ. 4 ವರ್ಷ ಅಡ್ಡಾಡ್ಸಿರಂತ. ಅವ 5ನೇ ವರ್ಷ ಹೇಳಿದ್ನಂತ, ಆಚಾರ ಇನ್ ನೀವು ಹೇಳ್ತಿರೋ ನಾ ಬೇರೆ ಆಚಾರ ಕಡೆ ಹೋಗ್ಲಿ ಅಂತ ಹೇಳಿದ್ನಂತ. ಅದಕ್ಕೆ ಹಂಗಾಗಬಾರ್ದು. ಅದಕ್ಕೆ ಹೇಳ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯತಿ ತದ್ವದ್. ಏನ್ ಚಂದ ಪ್ರಶ್ನೆ ನೋಡ್ರಿ ಅವನು. ಯತ್ತತ್ ಪಶ್ಯಸಿ ತದ್ವದ, ನೀ ಯಾವ ಭಗವದ್ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀಯೋ ಅದನ್ನ ನಂಗೆ ಹೇಳು. ಟೆಲ್ ಮೀ, ನಂಗೆ ಹೇಳಬೇಕು. ಯಾವ ಭಗವದ್ ರೂಪ ನೀ ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಯಮದೇವ? ಧರ್ಮಾದ್ ಅನ್ಯತ್ರ. ಇದು ಅನ್ಯತ್ರ ಅನ್ನೋ ಶಬ್ದಕ್ಕ ಬೇರೆ ಸ್ಥಳ ಅಂತ ಅರ್ಥ ಅಲ್ರಿ, ಅನ್ಯ ಸ್ಥಳ ಅಂತ ಅರ್ಥ ಅಲ್ಲ. ವೇದೇಶ ತೀರ್ಥರು ಬಹಳ ಸುಂದರವಾದ ಅರ್ಥ ಬರೀತಾರ. ಅವ್ಯಯಾನಾಂ ಅನೇಕಾರ್ಥತ್ವಾತ್ ಅನ್ಯತ್ರ ಇತ್ಯಸ್ಯ ಅನ್ಯತ ಇತ್ಯರ್ಥ. ಏನ್ ಬರ್ಕೊಳ್ರಿ, ಅನ್ಯತ್ರ ಅಂತ ಬರ್ಕೊಂಡು ಇಸಿಕೋಲ್ಟ್ ಹಾಕೊಂಡು ಬೇರೆಯ ಸ್ಥಳದಲ್ಲಿ ಅಂತ ಅರ್ಥ ಅಲ್ಲ, ಬೇರೆಯಾದ ಅಂತ ಇಷ್ಟೇ ಅರ್ಥ. ಈಗೇನಾಯ್ತು ಅಂದ್ರೆ, ಅನ್ಯತ್ರ ಧರ್ಮಾತ್ ಅಂತಂದ್ರೆ ಏನರ್ಥ ಅಂದ್ರೆ, ಧರ್ಮಾತ್ ಅನ್ನೋ ಶಬ್ದಕ್ಕೆ ವೇದೇಶ ತೀರ್ಥರು ಪುಣ್ಯ ಜೀವಿಗಿಂತಲೂ ಭಿನ್ನನಾದ ಯಾವ ತತ್ವವನ್ನು ನೀನು ತಿಳಿದಿದ್ದೀಯ ಅಂದ್ರೆ ಪರಮಾತ್ಮನನ್ನು ಎಲ್ಲರಿಂದ ಭಿನ್ನ 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 ಅಂತ ಹೇಳ್ಬೇಕಾಗಿದೆ. ಅನ್ಯತ್ರ ಧರ್ಮಾತ್, ಪುಣ್ಯ ಜೀವಿಗಿಂತ ಭಿನ್ನನಾದ. ಅಧರ್ಮಾತ್ ಅನ್ಯತ್ರ, ಪಾಪಿ ಜೀವಿಗಿಂತಲೂ ಬೇರೆಯಾದ. ಅಥವಾ ಪುಣ್ಯ ಉಳ್ಳವನಲ್ಲ, ಪಾಪ ಉಳ್ಳವನಲ್ಲ. ದೇವರಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ಸರಿ ಆಯ್ತಾ ವಿಷಯ ಏನಂತ ಹೇಳಿ? ಧರ್ಮಾಧರ್ಮಗಳಿಂದ ರಾಯರಂಗ ಬರ್ದಾರ, ಧರ್ಮಾಧರ್ಮ ಹೀನಂ ಇತಿ ಯಾವತ್. ಸರಿ ಆಯ್ತಾ? ಇನ್ನು ಅಸ್ಮಾತ್ ಕೃತಾತ್ ಅನ್ಯತ್ರ ಅಂದ್ರ ಇದೇನು, ಮತ್ತ ಕಾರ್ಯಕಾರಣಾತ್ ಅನ್ಯಚ್ಚ, ಕಾರಣವೆನಿಸಿರುವಂತಹ ಪಂಚಭೂತಗಳು, ಕಾರ್ಯವೆನಿಸಿರುವಂತಹ ಈ ಜಗತ್ತು, ಅಥವಾ ಕಾರಣವೆನಿಸಿರುವಂತಹ ಪ್ರಕೃತಿ, ಕಾರ್ಯವೆನಿಸಿರುವಂತಹ ಈ ಪಂಚಭೂತಗಳು, ಇವೆರಡಕ್ಕಿಂತಲೂ ಭಿನ್ನನಾದ. ಕೃತ ಅಕೃತ. ಕೃತ ಅಂದ್ರೆ ಮಾಡಲ್ಪಟ್ಟ, ಅಕೃತ ಅಂದ್ರೆ ಮಾಡದೇ ಇರುವ. ಅಂದ್ರೆ ಪ್ರಕೃತಿಯನ್ನ ಯಾರೂ ಮಾಡಿಲ್ಲ, ಕೃತ ಅಂದ್ರೆ ಜಗತ್ತನ್ನ ಮಾಡ್ಯಾರ. ಈ ಜಗತ್ತು ಹಾಗೂ ಜಗತ್ತಿಗೆ ಮೂಲವಾದ ಪ್ರಕೃತಿ ಇವೆರಡಕ್ಕಿಂತಲೂ ಭಿನ್ನನಾದ. ಅನ್ಯತ್ರ ಭೂತಾತ್ ಭವ್ಯಾಚ ಅಂದ್ರೇನು? ಭೂತಕಾಲದ ವಸ್ತುಗಳಿಗಿಂತಲೂ ಭಿನ್ನನಾದ, ಭವಿಷ್ಯತ್ ಕಾಲದಲ್ಲಿ ಬರುವರಿಗಿಂತಲೂ ಭಿನ್ನನಾಗಿರುವಂಥವನು ಯಾರೋ? ಎತ್ತತ್ ಪಶ್ಯತಿ ತದ್ವದ. ಒಟ್ಟಾರೆ ಸರ್ವಭಿನ್ನನಾದ ಭಗವಂತನನ್ನ ನನಗೆ ಹೇಳು ಅಂತ ಪ್ರಾರ್ಥನೆ ಮಾಡಿಕೊಂಡ. ಸರಿ, 15ನೇ ಮಂತ್ರ ಯಮ ಉವಾಚ. ಈ ಮಂತ್ರದ ಮೇಲೆ ಯಮ ಉವಾಚ ಅಂತ ಬರ್ಕೊಳ್ರಿ. ಅಂದ್ರೆ ಯಮದೇವ್ರು ಹೇಳಿದ್ ನಮ್ಗೆ ಗೊತ್ತಾಗಬೇಕಲ್ಲ ನಮಗೆ ಉತ್ತರ. ಏನಂತಾರ? ಬಾ ಹೇಳ್ತೀನಿ, ಬಾ ನಿನಗ ಆ ಭಗವಂತನ ಬಗ್ಗೆ ಹೇಳ್ಬೇಕಲ್ಲ, ಬಾ. ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್. ಏನ್ ಕೇಳಿಕತ್ತಿದ್ದಿ ನೀನು? ಆ ಭಗವಂತ ಯಾರು, ಭಗವಂತ ಯಾರು ಅಂತ ಕೇಳಿಕತ್ತಿದ್ದೆಲ್ಲ. ಓಮಿತ್ಯೇತತ್, ಆ ಭಗವಂತ. ಓಂ. ಭಗವಂತ ಏನು? ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನ. ಆ ಓಂ ಅವನೇ ಸ್ವಾಮಿ. ಅನಂತ ಗುಣಪೂರ್ಣ ಫಸ್ಟ್ ಪರಿಚಯ ಮಾಡಿಸಿದ್ರು. ನಾರಾಯಣಂ ಗುಣೈ ಸರ್ವೈಹಿ ಅಂತ ಪರಿಚಯ ಮಾಡಿಸಿರಿ. ಈಗ ನೋಡ್ರಿ, ಸರ್ವೇ ವೇದಾಹ ಯತ್ಪದಮಾಮನಂತಿ, ಎಲ್ಲ ವೇದಗಳು ಯಾವ ಭಗವಂತನ ಸ್ವರೂಪವನ್ನು ತಿಳಿಸುತ್ತವೆಯೋ. ಇದು ಪದಂ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ, ಬರೆದಿಟ್ಕೊಳ್ರಿ. ಪದ ಅಂದ್ರೆ ಸ್ವರೂಪ. ಸಕಲ ವೇದಗಳೂ ಸೇರಿ ಭಗವತ್ ಸ್ವರೂಪವನ್ನೇ ತಿಳಿಸುತ್ತವೆ, ಬೇರೆ ಏನ್ ತಿಳಿಸೋದಿಲ್ಲ. ಏನು? ಸರ್ವ ವೇದಗಳು, ಒಟ್ಟಾರೆ ವೇದಗಳು ಭಗವಂತನನ್ನು ತಿಳಿಸುತ್ತವೆ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ,
ಯಾರಿಗೋಸ್ಕರ ಜಗತ್ತಿನಲ್ಲಿದ್ದ ಋಷಿಮುನಿಗಳು ದೇವತೆಗಳು ತಪಸ್ಸು ಮಾಡ್ತಾರೋ ಅವನು, ಎಲ್ಲಾ ವೇದಗಳು ಯಾರನ್ನ ಹೇಳ್ತಾವೋ ಅವನು, ಲೋಕದಲ್ಲಿದ್ದವರೆಲ್ಲರೂ ತಪಸ್ಸು ಮಾಡ್ತಾರಲ್ಲ ಯಾರಿಗೋಸ್ಕರ ಅವನು, ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಯಾರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದಕ್ಕೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತಾರೋ ಅವನು, ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ, ಅಂಥ ಭಗವಂತನ ಸ್ವರೂಪವನ್ನು ಸಂಕ್ಷೇಪದಲ್ಲಿ ಹೇಳ್ತೀನಿ. ಏನು? ಓಮಿತಿ. ಎಷ್ಟು ಚಂದ ನೋಡ್ರಿ ಪ್ರವಚನ ಮಾಡೋದು. ಎಷ್ಟು ಚಂದ ಹೇಳ್ಯಾರ ವಾದರಾಜ ಸ್ವಾಮಿಗಳು ಮಹಾನುಭಾವರು. ಬ್ರಹ್ಮಚರ್ಯಂ ಚರಂತಿ ಅಂತ ಅನ್ನೋ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಮಾಡಿಕೊಂಡವರು ಅಂತ ಅರ್ಥ ಹೇಳೋಕ್ಕಿಂತ ಬ್ರಹ್ಮಣ ವೇದಸ್ಯ ಚರ್ಯಂ ಶ್ರವಣ ಮನನಾದಿ ರೂಪಂ ಆಚರಣಂ ಚರಂತಿ. ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ವೇದಶಾಸ್ತ್ರಗಳ ಶ್ರವಣ ಮನನ ಅಂತ ಅರ್ಥ ಬರ್ದಾರ. ಅಂಡರ್ಲೈನ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ರಿ. ವೇದಶಾಸ್ತ್ರಗಳ ಶ್ರವಣ ಮನನವನ್ನ ಮಾಡೋದು ಯಾಕ? ಅವನನ್ನ ತಿಳಿದುಕೊಳ್ಳಿಕ್ಕೆ. ಒಟ್ಟಾರೆ ಓವರಾಲ್ ಶ್ಲೋಕದ ಅರ್ಥ ಏನು ಬಂತು ಅಂದ್ರೆ, ಸಕಲ ವೇದಶಾಸ್ತ್ರಗಳು ಯಾವ ಭಗವಂತನ ಸ್ವರೂಪವನ್ನು ತಿಳಿಸಬೇಕು ಅಂತ ಕೈ ಕಟ್ಟಿಕೊಂಡು ನಿಂತ್ಕೊಂಡಿವೆಯೋ, ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿ ತಪಸ್ಸು ಮಾಡಬೇಕು ಅಂತ ಯಾರ ಪ್ರೀತಿಗಾಗಿ, ಯಾರನ್ನ ಪಡಿಬೇಕು ಅಂತ ತಪಸ್ಸು ಮಾಡ್ಲಿಕ್ಕೆ ಹೊರಟಿದ್ದಾನೋ, ಯಾರ ಅನುಗ್ರಹವಾಗಲಿ ಅನ್ನೋದಕ್ಕಾಗಿ ಶಾಸ್ತ್ರಾಭ್ಯಾಸವನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೋ ಅವನ ಸ್ವರೂಪವನ್ನು ನಿನಗೆ ಸಂಕ್ಷೇಪದಲ್ಲಿ ಹೇಳಬೇಕಾ? ಓಂ. ಇಷ್ಟು ಯಮದೇವರು ಉಪದೇಶವನ್ನ ಪ್ರಾರಂಭ ಮಾಡಿದರು. ಅಸಲಿ ಈಗ ಉಪದೇಶ ಪ್ರಾರಂಭ ಆತ್ರಿ. ಒಂದು ವಲ್ಲಿ ಮುಗಿದು ಎರಡನೇ ವಲ್ಲಿಗೆ ಬಂದಾಗ 15ನೇ ಮಂತ್ರಕ್ಕೆ ಬಂದಾಗ ಉಪದೇಶ ಶುರು ರೀ. ಹಂಗಾಗಿದೆ ಭಗವದ್ಗೀತಾದಾಗ ಸತೇಕ ಒಂದ್ ಅಧ್ಯಾಯ ಮುಗಿದು ಎರಡನೇ ಅಧ್ಯಾಯ 10 ಶ್ಲೋಕ ಮುಗಿದ್ಮೇಲೆ 11ನೇ ಶ್ಲೋಕಕ್ಕೆ ಅಶೋಚ ನನ್ವಶೋಚ ತ್ವಂ ಅಂತ ಉಪದೇಶ ಶುರುವಾಯ್ತು. ಸೇಮ್ ಕಾಟಕೋಪನಿಷತ್ ಪ್ಯಾಟರ್ನ್ ಅಲ್ಲಿ ಅದೇ ತಗೊಂಡಾರೆ, ಬೇರೆ ಏನಿಲ್ಲ. ಇಲ್ಲಿ ಒಂದೆರಡು ಮಂತ್ರಗಳಲ್ಲಿ ಅದೇ ರಾಜರು ಬಹಳ ಚಂದ ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ಹೇಳಿದ್ರು ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಅಂತ ಹೇಳಿದ್ರು. ಸಂಕ್ಷೇಪವಾಗಿ ಹೇಳ್ತೀನಿ ಅಂತ, ಸಂಗ್ರಹಿಸಿ ಸಂಕ್ಷೇಪವಾಗಿ ಹೇಳ್ತೀನಿ. ಅದಕ್ಕೆ ವಾದರಾಜಸ್ವಾಮಿ ಅಂತಾರ, ಯಾಕೆ ಸಂಕ್ಷೇಪ ಅಂತ ಯಮದೇವರಂದ್ರು ಅಂದ್ರೆ ಅದು 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 ಸಮುದ್ರ ರೀ, ಅದು ಸಮುದ್ರ, ಅದನ್ನ ಎಲ್ಲ ಹಿಡಿತೀನಿ ಅಂತ ಆಗ್ತಾನೆ ಅಲ್ಲ. ಅದಕ್ಕೆ ಸಂಗ್ರಹವಾಗಿ ಹೇಳ್ತೀನಿ, ಸಂಕ್ಷೇಪದಲ್ಲಿ ಹೇಳ್ತೀನಿ ಅಂತ ರಾಜರ ಅಭಿಪ್ರಾಯ. ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧೆಯಲ್ಲಿ ಒಂದು ಮಾತು ಬರೀತಾರೆ. ಏನು? ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಯಾಕೆ ಅನ್ಬೇಕು ಅಂತಂದ್ರೆ, ಸಂಗ್ರಹವಾಗಿ ಸಂಕ್ಷೇಪವಾಗಿ ಅಂದ್ರೆ ಟೀಕಾರರ ಒಂದು ಬಹಳ ಚಮತ್ಕಾರ ಯುಕ್ತಿ. ವಿದಿತ ಸಂಕ್ಷೇಪಾಗಿ ಪ್ರಪಂಚಂ ಜಿಜ್ಞಾಸವೋ ಭವಂತಿ. ಮೊದಲು ಸಂಕ್ಷೇಪದಲ್ಲಿ ಹೇಳಿದಾಗಲೇನೆ ಕೇಳುವನಿಗೆ ಇನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಆಸೆ ಹುಡ್ತದಂತೆ. ಒಮ್ಮೆ ನೀವು ವಿಸ್ತಾರ ಮಾಡಿಬಿಟ್ರಿ ಅಂದ್ರೆ ಸಾಕಪ್ಪ ಮಹಾರಾಯ, ಕಾಟಕನೂ ಬೇಡ ನೀನು ಬೇಡಪಾ ಅನ್ಸುವಾಗ್ತದಂತೆ. ಅದಕ್ಕೆ ಮೊದಲು ಸಂಕ್ಷೇಪದಲ್ಲಿ ಹೇಳಿದರೆ ಅನಂತರದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಇಷ್ಟ ಬರ್ತದೆ. ಅದಕ್ಕೆ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಅಂತ ಹೇಳಿದ್ರು ಯಾರು? ಯಮದೇವರು. ಸಂಗ್ರಹವಾಗಿ ಹೇಳುತ್ತೇನೆ. ಓಮಿತ್ತೇ ತತ್. ಸರಿ, ಮುಕ್ತಾಯ ಮಾಡೋಣಂತ. ಮಧ್ಯಾಹ್ನದಾಗ ಮುಂದಿನ ಮಂತ್ರ ನೋಡಂತ. ಶ್ರೀಕೃಷ್ಣ ಅರ್ಪಣಮಸ್ತು.